ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ನಾವು ಮ್ಯಾಪಿಂಗ್ ಡಿಸ್ಕಸ್ ಮಾಡಿದ್ವಿ. ನಂತರ ಮ್ಯಾಪ್ ಲೇಔಟ್ ಹೇಗಿರುತ್ತೆ ಅಂಡ್ ಅದರ ಪ್ಲಗ್ಗಿನ್ಸ್ ಹೇಗೆ ಯೂಸ್ ಮಾಡ್ಕೋಬೇಕು, ಡೈಮೆನ್ಷನ್ಸ್ನ ಹೇಗೆ ರೀಡ್ ಮಾಡ್ತೀವಿ ಅಲ್ವಾ, ಈ ಡೀಟೇಲ್ಸ್ನ ನೋಡಿದ್ವಿ. ಎಕ್ಸ್ಟೆನ್ಷನ್ ಅಂದ್ರೆ ಏನು? ಎಕ್ಸ್ಟೆನ್ಷನ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ನೀವು ನೋಡಿರೋಂತಹ ಎಕ್ಸ್ಟೆನ್ಷನ್ ಫೈಲ್ಸ್ .dwg ಏನು ನೀವು ಆಲ್ರೆಡಿ ನೋಡಿದ್ದೀರಾ. ಇದೇ ತರ ಮ್ಯಾಪ್ ಅಲ್ಲಿ ಬರೋಂತಹ ಎಕ್ಸ್ಟೆನ್ಷನ್ಸ್. ಓಕೆ, ಸೊ ಗೈಸ್, ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಎಕ್ಸ್ಟೆನ್ಷನ್ಸ್ ನಾವಿಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಓಕೆ, ಎಕ್ಸ್ಟೆನ್ಷನ್ಸ್ ನೋಡೋದಾದ್ರೆ ನೋಡಿ, ಈ ಎಲ್ಲ ಎಕ್ಸ್ಟೆನ್ಷನ್ಸ್ ನಿಮಗೆ ವೆರಿ ಸ್ಪೆಸಿಫಿಕ್ ಆಗಿ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಈ ಈ ಎಕ್ಸ್ಟೆನ್ಷನ್ಸ್ನ ಒಂದ್ಸಲ ನೋಡ್ಕೊಳ್ಳಿ. .shp ಅಂದೇನು, ಶೇಪ್ ಫೈಲ್ ಜಾಮೆಟ್ರಿ. ಸೊ ಈ ಜಸ್ಟ್ ಶೇಪ್ ಫೈಲ್ ಇಂಡೆಕ್ಸ್ ಅಂದ್ರೆ SHX ಅಂತ ಇರುತ್ತೆ. PRJ ಅಂತಂದ್ರೆ ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಎಕ್ಸ್ಟೆನ್ಷನ್. ಓಕೆ, ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು CRS ಅಟ್ರಿಬ್ಯೂಟ್ ಟೇಬಲ್, ಮತ್ತೆ ಇಲ್ಲಿದೆ ನೋಡಿ JPG 2002, ಮತ್ತೆ ಈ GPS ಅಂಡ್ ಸರ್ವೆ ಡಾಟಾ ಎಕ್ಸ್ಟೆನ್ಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಅಂಡ್ CAD ಎಕ್ಸ್ಚೇಂಜ್ ಫೈಲ್ಸ್ ಎಕ್ಸ್ಟೆನ್ಷನ್ಸ್ ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಅಂಡ್ ದೆನ್ LIDAR ಅಂಡ್ ಪಾಯಿಂಟ್ ಕ್ಲೌಡ್ ಎಕ್ಸ್ಟೆನ್ಷನ್ಸ್ ಸಹ ಇಲ್ಲಿದ್ದಾವೆ. ಅಂಡ್ DEM ಎಕ್ಸ್ಟೆನ್ಷನ್ಸ್ ಇದನ್ನು ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಓದ್ತೀವಿ. QGIS ಎಕ್ಸ್ಟೆನ್ಷನ್ಸ್ .QGS ಅಂತಾನೆ ಇರುತ್ತೆ. .QGZ ಅಂತಿದೆ ಅಂದ್ರೆ ಕಂಪ್ರೆಸ್ ಆಗಿರೋಂತಹ QGIS ಪ್ರಾಜೆಕ್ಟ್ ಇಂದ ಫೈಲು. DEM ಎಕ್ಸ್ಟೆನ್ಷನ್ .dm ಅಂತ ಇರುತ್ತೆ. ಡಿಜಿಟಲ್ ಎಲಿವೇಶನ್ ಮಾಡೆಲ್ಸ್, ಡಿಜಿಟಲ್ ಟೆರೈನ್ ಮಾಡೆಲ್ ಇರುತ್ತೆ. ಎಲಿವೇಶನ್ ಅಂದ್ರೆ ಎಲಿವೇಟೆಡ್ ಸ್ಪೇಸ್ ಅಲ್ಲಿ ನಾವು ಡ್ರಾಯಿಂಗ್ ಹಾಕಿರೋದು. ಟೆರೈನ್ ಅಂತಂದ್ರೆ ಬೆಟ್ಟ ಗಿಟ್ಟ ಗುಡ್ಡಗಳನ್ನ ಪ್ಲೇಸ್ ಅಲ್ಲಿ ಹಾಕಿರೋಂಥ ಡ್ರಾಯಿಂಗ್ಸ್. ಸರ್ಫೇಸ್ ಮಾಡೆಲ್ ಇದೆ DSM, ಮತ್ತೆ SRTM ಎಲಿವೇಶನ್ ಡಾಟಾ .HGT ಅಂತ ಕರಿತೀವಿ. ಸೊ ಇವೆಲ್ಲಾನು ನಿಮಗೆ ಎಕ್ಸ್ಟೆನ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ರಿಮೋಟ್ ಸೆನ್ಸಿಂಗ್ ಡಾಟಾ ಎಕ್ಸ್ಟೆನ್ಷನ್ಸ್ ನೋಡಿ ಇಲ್ಲಿದೆ, ರಿಮೋಟ್ ಸೆನ್ಸಿಂಗ್ ಡಾಟಾ ಎಕ್ಸ್ಟೆನ್ಷನ್ಸ್. ಓಕೆ, ಅಂಡ್ ಅದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ಫೈಲ್ಸ್ ಯಾವುದು ಅನ್ನೋದು ಇಲ್ಲಿ ಲಿಸ್ಟ್ ಆಗಿದೆ. ಇದನ್ನು ಸ್ವಲ್ಪ ಒಂದ್ಸಲ ನೋಡ್ಕೊಳ್ಳಿ. ಅಂಡ್ ಎಕ್ಸಾಮ್ ಟಿಪ್ಪು. ಓಕೆ, ಎ ಶೇಪ್ ಫೈಲ್ ಇಸ್ ನಾಟ್ ಎ ಸಿಂಗಲ್ ಫೈಲ್, ಇಟ್ ರಿಕ್ವೈರ್ಸ್ ಅಟ್ ಲೀಸ್ಟ್ 3 ಫೈಲ್ಸ್. ಶೇಪ್ ಫೈಲ್ನ ನೀವು ಮಾಡಬೇಕು ಅಂತಂದ್ರೆ ಒಂದು ಫೈಲಲ್ಲಿ ಮಾಡೋಕ್ಕಾಗಲ್ಲ, 3 ಫೈಲ್ಸ್ ಇರಲೇಬೇಕು. ಜಾಮೆಟ್ರಿಗೆ, ಇಂಡೆಕ್ಸ್ ಮತ್ತು ಅಟ್ರಿಬ್ಯೂಟ್, ಇವು 3 ಫೈಲ್ಸ್ ಸೇರಿದ್ರೇನೆ ನಿಮಗೆ ಒಂದು ಶೇಪ್ ಫೈಲ್ ಫಂಕ್ಷನ್ ಆಗುತ್ತೆ. ಇವಾಗ ಇದು ಬಂದ್ಬಿಟ್ಟು ಲೊಕೇಶನ್ ಟ್ರೇಸ್ ಮಾಡೋದಕ್ಕೆ ನಾವು ಒಂದು ಲೊಕೇಶನ್ ಎಕ್ಸಾಂಪಲ್ ಏನು ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ವಿ, Zone 43. ಆ Zone 43 ನಲ್ಲಿ ಇರೋಂತಹ ಬೇಸಿಕ್ ಡೀಟೇಲ್ಸ್ ಇದು. WGS 84 ಅಂದ್ರೆ ರೆಫರೆನ್ಸು. ಓಕೆ, ಆದ್ಮೇಲೆ UTM ಅಂದ್ರೆ ಏನು, ಇದು ಪ್ರೊಜೆಕ್ಷನ್ನು. ಇದು Zone 43ನ ಕನ್ಸಿಡರ್ ಮಾಡ್ತೀವಿ, ಅದು ಎಲ್ಲಿಂದ ಎಲ್ಲಿ ತನಕ ಕನ್ಸಿಡರ್ ಆಗುತ್ತೆ ಏರಿಯಾ ಅನ್ನೋದು ತೋರಿಸಿದೆ. ಕೋಆರ್ಡಿನೇಟ್ಸು ಆಲ್ವೇಸ್ ಮೀಟರ್ಸ್ ಅಲ್ಲಿ ಇರುತ್ತೆ. ಅದನ್ನ ನೀವು ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ ಅಂದ್ರೆ ಇಲ್ಲಿ ತೋರಿಸಿದ್ದಾರೆ ನೋಡಿ, EPSG 32643. ಸೊ ಇದು ಕಾಮನ್ಲಿ ಯೂಸ್ಡ್ ಇನ್ ಕರ್ನಾಟಕ. CRS, ಓಕೆ, ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಅಂತ ಏನು ಕರಿತೀವಿ, ಅದು ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಪ್ರಕಾರ EPSG ಪ್ರಕಾರ ನಮ್ಮ ಕರ್ನಾಟಕದ ಡೀಟೇಲ್ಸ್. ಸೊ ಈ ಥರ ನಾನು ಇನ್ನೊಂದು ಲಿಸ್ಟ್ಗೂ ಸಹ ಮಾಡ್ಕೊಡ್ತೀನಿ. CRSಗೆ ಸ್ಪೆಸಿಫಿಕ್ ಆಗಿ ಬೆಂಗಳೂರು ಮತ್ತು ಕೆಲವು ಇಂಪಾರ್ಟೆಂಟ್ ಪ್ಲೇಸಸ್ದು ಮಾತ್ರ ನೆನ್ಪಿಟ್ಕೋಬೇಕಾಗುತ್ತೆ, ಯಾಕಂದರೆ ಮೇ ಬಿ ಅವರು ಡೈರೆಕ್ಟಾಗಿ ಲೊಕೇಶನ್ನ ಸಹ ಕೇಳ್ಬೋದು. ಓಕೆ, ಈಗ ನೀವು ಇಲ್ಲಿ ನೋಡ್ಬೋದು ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಅಂದ್ರೆ ಏನು. ಇಲ್ಲಿ ನೋಡಿ ಮೀನಿಂಗ್ ಆಫ್ CRS ಏನಂತ ಕೊಟ್ಟಿದ್ದಾರೆ. CRS ಅಂತ ಗೊತ್ತಿದೆ ನಿಮಗೆ, ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್. ಯಾವುದರಲ್ಲಿ ನೋಡಿ ಹೇಳ್ತೀವಿ, ಇದು ಆ ಒಂದು ಅರ್ಥಿಗೆ ಹೇಳೋಂಥ ಒಂದು ರೆಫರೆನ್ಸ್ ಸಿಸ್ಟಮ್. ಅದನ್ನು ಈ ಥರ ಮ್ಯಾಪಲ್ಲಿ ಎಲಿವೇಟೆಡ್ ಒಂದು ಸ್ಪೇಸ್, ಒಂದು ಪೇಜಲ್ಲಿ ಓಪನ್ ಕಟ್ ಮಾಡಿಬಿಟ್ಟು ಓಪನ್ ಮಾಡಿದಾಗ ನಿಮಗೆ ಈ ಥರ ಕಾಣುತ್ತೆ. ಓಕೆ, ಇದು ಸ್ಯಾಟಲೈಟ್ ಇಮೇಜಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋಂತಹ ಡೀಟೇಲ್ಸ್. ಇದು ಹಾಗೆ ಬರಲ್ಲ. ಓಕೆ, ಯಾರೋ ಒಬ್ಬರು ಕಣ್ಣಿಂದ ಆಡಿಸಿರೋದಲ್ಲ, ಇದೊಂದು ಸ್ಯಾಟಲೈಟ್ ಕಣ್ಣಿಂದ ಫೋಟೋ ತೆಗೆದುಬಿಟ್ಟು ನಾವು ಕ್ರಿಯೇಟ್ ಮಾಡಿರೋಂಥ ಒಂದು CRS ಕೋಆರ್ಡಿನೇಟ್ ಸಿಸ್ಟಮ್ ರೆಫರೆನ್ಸ್ ಡ್ರಾಯಿಂಗ್. CRS ಬಂದ್ಬಿಟ್ಟು ಯಾಕೆ ಇಂಪಾರ್ಟೆಂಟು? CRS ನಿಮಗೆ ಫೀಚರ್ಸ್ನ ಅಕ್ಯುರೇಟ್ ಆಗಿ ಹೇಳುತ್ತೆ. ಓವರ್ಲೇ ಮಲ್ಟಿಪಲ್ ಲೇಯರ್ಸ್ ಕರೆಕ್ಟ್ಲಿ. ಮಲ್ಟಿಪಲ್ ಲೇಯರ್ಸ್ ಅಂತ ಯಾವುದು ನೀವು ನೋಡ್ಬೋದು, ಈ ಟ್ರೀ, ಗಿಡ, ಮರ ಇರ್ಬೋದು, ಲ್ಯಾಂಡ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ರೋಡ್ಸ್ ಇರ್ಬೋದು, ಮನೆ ಇರ್ಬೋದು. ಓಕೆ, ಇವೆಲ್ಲನೂ ಮಲ್ಟಿಪಲ್ ಲೇಯರ್ಸ್ನ ನಿಮಗೆ ಒಂದು ಕಡೆ ತೋರಿಸುತ್ತೆ. ಓಕೆ, ಅಂಡ್ ಮೆಜರ್ ಡಿಸ್ಟೆನ್ಸ್ ಅಂಡ್ ಏರಿಯಾ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬೇಸಿನಿಂದಾನೇ ನಮ್ಮ ಕರ್ನಾಟಕ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, ನಮ್ಮ ಬೆಂಗಳೂರು ಎಷ್ಟು ಡಿಸ್ಟೆನ್ಸ್ ಇದೆ, ನಿಮ್ಮ ರೀಜನ್ಸ್ ಎಷ್ಟೆಷ್ಟು ಡಿಸ್ಟೆನ್ಸ್ ಅಲ್ಲಿ ಇದಾವೆ ಅನ್ನೋದು ಗೊತ್ತಾಗುತ್ತೆ. ಅವಾಯ್ಡ್ ಮ್ಯಾಪ್ ಡಿಸ್ಪ್ಲೇಸ್ಮೆಂಟ್. ಒಂದು ಮ್ಯಾಪ್ ಡಿಸ್ಪ್ಲೇಸ್ ಆಗೋದನ್ನ ನಾವು ತಪ್ಪಿಸ್ದಂಗೆ ಆಗುತ್ತೆ, ಯಾಕಂದ್ರೆ ಈ CRS ಅಂತ ಅಕ್ಯುರೇಟ್ ಆಗಿರುತ್ತೆ. ಅದಕ್ಕೆ ಇದನ್ನ ಲೊಕೇಟ್ ಫೀಚರ್ಸ್ ಅಕ್ಯುರೇಟ್ಲಿ ಅಂತ ಹೇಳೋದು. ಓಕೆ,
ಆಮೇಲೆ ನೋಡಿ ಅವಾಯ್ಡ್ ಮ್ಯಾಪ್ ಡಿಸ್ಪ್ಲೇಸ್ಮೆಂಟ್, ಆದ್ಮೇಲೆ ಕನ್ವರ್ಟ್ ಬಿಟ್ವೀನ್ ಕೋಆರ್ಡಿನೇಟ್ ಸಿಸ್ಟಮ್ಸ್, ಬೇರೆ ಬೇರೆ ಕೋಆರ್ಡಿನೇಟ್ ಸಿಸ್ಟಮ್ಸ್ ಜೊತೆ ನೀವು ಕನ್ವರ್ಟ್ ಮಾಡ್ಕೊತಾ ಇರ್ಬೋದು. ಈಗ ಟೈಪ್ಸ್ ಆಫ್ ಕೋಆರ್ಡಿನೇಟ್ ಸಿಸ್ಟಮ್ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. 90 ಡಿಗ್ರಿ ನಾರ್ತ್ ಇಂದ 90 ಡಿಗ್ರಿ ಸೌತ್, 180 ಡಿಗ್ರಿ ವೆಸ್ಟ್ ಇಂದ 180 ಡಿಗ್ರಿ ಈಸ್ಟ್ ತನಕ ನಾವು ಈ ಮ್ಯಾಪಿಂಗ್ ಅಲ್ಲಿ ಹಾಕ್ತೀವಿ. ಈಗ ಯೂಸರ್ಸ್ ಏನ್ ಮಾಡುತ್ತೆ, ಈ ಜಿಯೋಗ್ರಾಫಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಏನ್ ಮಾಡುತ್ತೆ, ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಯೂಸ್ ಮಾಡಿದೆ. ನಾನು ಮುಂಚೆನೇ ತಿಳಿಸಿದೆ ನಿಮಗೆ. ಎಕ್ಸಾಂಪಲ್ ಒಂದು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್. ಲ್ಯಾಟಿಟ್ಯೂಡ್ ಅಲ್ಲಿ ಕೊಟ್ಟಿದ್ದಾರೆ 15 ಡಿಗ್ರಿ 15.1394 ಡಿಗ್ರಿ ನಾರ್ತ್ ಅಂತ ಕೊಟ್ಟಿದ್ದಾನೆ. ಓಕೆ, ಅಂಡ್ ಲಾಂಗಿಟ್ಯೂಡ್ 79.9214 ಡಿಗ್ರಿ ಈಸ್ಟ್ ಅಂತ ಕೊಟ್ಟಿದ್ದಾನೆ. ಈಗ CRS ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ ಅಂದ್ರೆ ಈ ತರ WGS 84 EPSG 4326. ಇದನ್ನ ನಾವು ಆದ್ಮೇಲೆ ಡಿಸ್ಕಸ್ ಮಾಡೋಣ ಇನ್ನು ಡೀಟೇಲ್ ಆಗಿ, ಯಾಕಂದ್ರೆ ಇದರಲ್ಲಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಓಕೆ, ಜಸ್ಟ್ ರೆಫರೆನ್ಸ್ಗೆ ಈ ತರ ರೆಪ್ರೆಸೆಂಟೇಷನ್ ಇರುತ್ತೆ ಅನ್ನೋದು ಒಂದು ನೆನಪಿರಲಿ. CRS ನ ನಾವು ಈ ತರ ಲಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಲ್ಲಿ ರೆಪ್ರೆಸೆಂಟ್ ಮಾಡಲ್ಲ, ಈ ತರ ಕಾಮನ್ ಆಗಿ ಈ ತರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನೋಡಿ ಪ್ರೊಜೆಕ್ಟೆಡ್ ಕೋಆರ್ಡಿನೇಟ್ ಸಿಸ್ಟಮ್ ಹೇಗಿರುತ್ತೆ. ಪ್ರೊಜೆಕ್ಟೆಡ್ ಕೋಆರ್ಡಿನೇಟ್ ಸಿಸ್ಟಮ್ ನಾವು ಈಗ ನೋಡಿದ್ರೆ ಜಿಯೋಗ್ರಫಿಕ್ ಕೋಆರ್ಡಿನೇಟ್ ಸಿಸ್ಟಮ್. ಈಗ ಪ್ರೊಜೆಕ್ಟೆಡ್ ಕೋಆರ್ಡಿನೇಟ್ ಸಿಸ್ಟಮ್ ಹೇಗಿರುತ್ತೆ, XY ಆಕ್ಸಿಸ್ ಕೋಆರ್ಡಿನೇಟ್ಸ್ ನ ತಗೊಳುತ್ತೆ, ಒಂದು X ಒಂದು Y. ಇಲ್ಲೊಂದು ಡಾಟ್ ಇಟ್ಟು ಅಂದ್ರೆ ಈ ಡಾಟ್ಗೆ ಈ X ಪ್ಲೇಸ್ ಅಲ್ಲಿ ಎಷ್ಟಿದೆ ನಂಬರ್, Y ಪ್ಲೇಸ್ ಅಲ್ಲಿ ಎಷ್ಟು ಬರುತ್ತೆ ನಂಬರ್, ಆ ನಂಬರ್ಸ್ ನೀವು ಇಲ್ಲಿ ಬರಿತೀರಾ. X ಆಕ್ಸಿಸ್ Y ಆಕ್ಸಿಸ್ ಈ ಬ್ರಾಕೆಟ್ ಅಲ್ಲಿ ಹಾಕಿದ್ರೆ X, Y ಅಂತ ನಾವು ಬರಿತೀವಿ ಅಲ್ವಾ. ಅದೇ ತರ ಎಕ್ಸಾಂಪಲ್ಸ್ UTM ಪ್ರೊಜೆಕ್ಷನ್ ಇದೇ ತರನೇ ಮಾಡ್ತೀವಿ. ಸ್ಟೇಟ್ ಪ್ಲೇನ್ ಪ್ರೊಜೆಕ್ಷನ್ ಪ್ಲೇನ್ ಆಗಿ ಪ್ಲೇನ್ ಕೋಆರ್ಡಿನೇಟ್ ಸಿಸ್ಟಮ್ ಇದೇ ತರ ಇರುತ್ತೆ. ಕಾಮನ್ ಪ್ರೊಜೆಕ್ಟೆಡ್ CRS ಫಾರ್ ಇಂಡಿಯಾ ನೋಡಿದ್ರೆ ಇಂಡಿಯಾ ಕೋಆರ್ಡಿನೇಟ್ ಸಿಸ್ಟಮ್ ಕೊಟ್ಟಿದೆ ನೋಡಿ 43N ಅಂಡ್ 44N. ಓಕೆ, WGS 84 ಬರುತ್ತೆ. UTM ಝೋನು ಯೂನಿವರ್ಸಲ್ ಟ್ರಾನ್ಸ್ಫರ್ಸ್ ಮೆರ್ಕಾಟರ್ ಬಂದ್ಬಿಟ್ಟು ಝೋನ್ 43N ಅಂಡ್ 44N ಬರುತ್ತೆ. ಇಂಡಿಯಾ ಸ್ಪೆಸಿಫಿಕ್ ಆಗಿ ನೋಡ್ಕೊಂಡು ಯೂನಿಟ್ಸ್ ಯಾವಾಗಲೂ ಮೀಟರ್ಸ್ ನೆನ್ಪಿಟ್ಕೊಳ್ಳಿ. ಈ ಮ್ಯಾಪಿಂಗ್ ಯೂನಿಟ್ ಯಾಕಂದ್ರೆ ವರ್ಲ್ಡ್ ಜಿಯೋಗ್ರಫಿ ಮ್ಯಾಪಿಂಗ್ ಮೀಟರ್ಸ್ ಅಲ್ಲೇ ಇರುತ್ತೆ. ಓಕೆ, ಅಂಡ್ ಇಂಪಾರ್ಟೆಂಟ್ ಟರ್ಮ್ಸ್ ನೀವು ನೆನಪಿರ್ಬೇಕು. ಡೇಟಮ್ ಅಂದ್ರೆ ಏನು ಅಂತ ನಿಮ್ಗೆ ಒನ್ ವರ್ಡ್ ಅಲ್ಲಿ ಕೇಳ್ಬೋದು. ರೆಫರೆನ್ಸ್ ಮಾಡೆಲ್ ಆಫ್ ದ ಅರ್ತ್. ಪ್ರೊಜೆಕ್ಷನ್ ಅಂದೇನು, ಮೆಥಡ್ ಆಫ್ ಕನ್ವರ್ಟಿಂಗ್ ಕರ್ವ್ಡ್ ಅರ್ತ್ ಟು ಎ ಫ್ಲಾಟ್ ಫ್ಲಾಟ್ ಮ್ಯಾಪ್. ನಾವು ನೋಡಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸರ್ಕಲ್ ಇರೋದನ್ನ ನಾವೇನ್ ಮಾಡ್ತೀವಿ, ಒಂದು ಫ್ಲಾಟ್ ಮ್ಯಾಪ್ ಅಲ್ಲಿ ತೋರಿಸ್ತೀವಿ, ಅದನ್ನ ನಾವು ಪ್ರೊಜೆಕ್ಷನ್ ಅಂತ ಕರಿತೀವಿ. EPSG ಅಂದ್ರೆ ಏನು, ಇದೊಂದು ಕೋಡ್. ಏನ್ ಕೋಡ್ ಇದು, ಸ್ಟ್ಯಾಂಡರ್ಡ್ CRS ಐಡೆಂಟಿಫಿಕೇಶನ್ ಕೋಡ್. ಓಕೆ, ಸ್ಟ್ಯಾಂಡರ್ಡ್ CRS ಐಡೆಂಟಿಫಿಕೇಶನ್ ಕೋಡ್. ರೀಪ್ರೊಜೆಕ್ಷನ್ ಅಂದ್ರೆ ಏನು, ಕನ್ವರ್ಟಿಂಗ್ ಡಾಟಾ ಫ್ರಮ್ ಒನ್ CRS ಇನ್ ಅನದರ್ CRS. ಪ್ರೊಜೆಕ್ಷನ್ ಆಲ್ರೆಡಿ ನಾವು ಮಾಡಿರ್ತೀವಿ, ಆ ಪ್ರೊಜೆಕ್ಷನ್ ಮತ್ತೆ ರೀಪ್ರೊಜೆಕ್ಷನ್ ಮಾಡ್ಬೇಕಂದ್ರೆ ಒಂದು CRS ಇಂದ ಇನ್ನೊಂದು CRS ಯೂನಿಟ್ಸ್ಗೆ ನೀವು ಕನ್ವರ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಆನ್ ದ ಫ್ಲೈ ಪ್ರೊಜೆಕ್ಷನ್ ಅಂದ್ರೆ ಡಿಸ್ಪ್ಲೇಯಿಂಗ್ ಲೇಯರ್ಸ್ ಆಫ್ ಡಿಫರೆಂಟ್ CRS ಟುಗೆದರ್. ಒಟ್ಟಿಗೆ ತೋರಿಸಿದ ಅದನ್ನ ಆನ್ ದ ಫ್ಲೈ CRS ಅಂತ ಕರಿತೀರಾ. ಇಲ್ಲಿ ನೋಡಿ EPSG ಕೋಡ್ ಒಂದು ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ EPSG ಕೋಡ್ಸ್ ಏನು, WGS 84 ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ, EPSG 4326 ನೆನಪಿರ್ಲಿ ಗಾಯ್ಸ್ ಇದೆಲ್ಲ. ವೆಬ್ ಮೆರ್ಕಾಟರ್ ಅಂದ್ರೆ ಏನು, EPSG 3857. UTM ಝೋನ್ 43N ನಮ್ಮ ಇಂಡಿಯಾ ಬರೋದು 43N to 44N EPSG ಕೋಡ್ ಅಲ್ಲಿ ಈ ತರ ಬರೀತೀರಾ. ಓಕೆ, ವೆರಿ ಇಂಪಾರ್ಟೆಂಟ್. ಕಾಮನ್ CRS ಎರರ್ ಏನ್ ಬರುತ್ತೆ, ಎರರ್ ಇಫ್ CRS ರಾಂಗ್ ಇದ್ರೆ ಲೇಯರ್ಸ್ ಮೇ ಅಪಿಯರ್. ಯಾವ ತರ ಬರುತ್ತೆ ನೋಡಿ, ಇಲ್ಲಿ ನೀವು ನೋಡ್ಬೋದು. ರಾಂಗ್ CRS ಇದ್ದೆ ಹಿಂಗೆ ಶಿಫ್ಟ್ ಆಗೋಗ್ಬಿಡುತ್ತೆ ನೋಡಿ. ಇಲ್ಲಿ ನೋಡಿ ಡಿಸ್ಟೆನ್ಸ್ ಎಷ್ಟಿದೆ, ಇಲ್ಲಿ ನೋಡಿ ಡಿಸ್ಟೆನ್ಸ್ ಎಷ್ಟಿದೆ, ಜಾಸ್ತಿ ಇದೆ ಡಿಸ್ಟೆನ್ಸ್. ಸೊ ಈ ತರ ರಾಂಗ್ CRS ಇದ್ದೆ ಹಿಂಗೆ ಶಿಫ್ಟ್ ಆಗೋಗ್ಬಿಡುತ್ತೆ. ಓಕೆ, ಈ ಕಡೆಗೆ ಶಿಫ್ಟ್ ಆಗೋಗ್ಬಿಟ್ಟಿದೆ ನೋಡಿ, ಲೆಫ್ಟ್ ಸೈಡ್ ಸೇಮ್ ಇದೆ, ಇಮೇಜ್ ಒಳಗಡೆ ಎಲ್ಲ ಸೇಮ್ ಇದೆ, ಬಟ್ ಶಿಫ್ಟ್ ಆಗೋಗ್ಬಿಟ್ಟಿದೆ. ಓಕೆ, ಮತ್ತೆ ರಾಂಗ್ CRS ಇದ್ರೆ ನಿಮಗೆ ನೋಡಿ ಅರ್ಥ ಈ ಕಡೆ ತೋರಿಸ್ತಾ ಇದೆ, ಇದು ಯಾವುದೋ ಇಮೇಜು ನೀರಲ್ಲಿ ಹೋಗ್ಬಿಟ್ಟಿದ್ದಂಗೆ ತೋರಿಸ್ತಾ ಇದೆ. ಇದು ಆಕ್ಚುಲಿ ಕರೆಕ್ಟ್ CRS ಅಂತ ನಾವು ಹೇಳ್ತಾ ಇದ್ದೀವಿ, ಯಾಕಂದ್ರೆ ಇಲ್ಲಿ ಕೆಳಗಡೆ ಎಲ್ಲ ಓಷನ್ ಇರುತ್ತೆ, ಆ ಓಷನ್ ತಗೊಂಡು ತೋರಿಸ್ತಾ ಇದೆ, ಇದು ದಿಸ್ ಇಸ್ ಕರೆಕ್ಟ್ ಇಮೇಜ್. ಈ ಇಮೇಜ್ನ ನೀವು ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡಿಲ್ಲ ಅಂದಾಗ ಈ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ನೋಡಿ ವಾಟರೇ ಬಂದಿಲ್ಲ, ಮತ್ತೆ ಇಲ್ಲಿ ವಾಟರ್ ಇದೆ ಬಟ್ ಅರ್ಧ ಮಾತ್ರ ತೋರಿಸ್ತಾ ಇದೆ. ಈ ತರ ಮಿಸ್ಟೇಕ್ಸ್ ಆಗ್ತವೆ. ಓಕೆ, ಇಲ್ಲಿ ನೋಡಿ ಅರ್ಥ ಈ ಇಂಡಿಯಾ ಬಂದ್ಬಿಟ್ಟು ಮ್ಯಾಪ್ ಈ ಕಡೆ ಲೆಫ್ಟ್ ಅಲ್ಲಿ ಬರ್ಬೇಕು, ಇಲ್ಲಿ ಡೌನ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ ಸೌತ್ ಅಲ್ಲಿ ಇದ್ದಂಗೆ, ಇದೆಲ್ಲ ತಪ್ಪು. ಸೊ ಇವೇನಾಗಿ ಯಾವ ರಾಂಗ್ CRS ಅಂತ ಕರಿತೀವಿ ಅಂದ್ರೆ ಕಾಮನ್ CRS ಎರರ್, ಶಿಫ್ಟ್ ಆಗೋಗ್ಬಿಟ್ಟಿರುತ್ತೆ, ಮಿಸ್ ಅಲೈನ್ಮೆಂಟ್ ಆಗೋಗುತ್ತೆ. ರಾಂಗ್ ಕಂಟ್ರಿ ಇದ್ರೆ ಇನ್ಕರೆಕ್ಟ್ ಡಾಟಾ, ಇನ್ಕರೆಕ್ಟ್ ಏರಿಯಾ, ಡಿಸ್ಟೆನ್ಸ್. ಟಿಪ್, ಆಲ್ವೇಸ್ ಸೆಟ್ ದ ಕರೆಕ್ಟ್ CRS. ಫಸ್ಟ್ CRS ನ ಸೆಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಬಿಫೋರ್ ಸ್ಟಾರ್ಟಿಂಗ್ ಎನಿ ಪ್ರಾಜೆಕ್ಟ್. ಚೆಕ್ ಲೇಯರ್ CRS, ಇವು ನೋಡಿ ವೆರಿ ಇಂಪಾರ್ಟೆಂಟ್. ಫಸ್ಟ್ CRS ನ ಚೆಕ್ ಮಾಡ್ಕೋಬೇಕು, ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್. ಯಾವುದೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೇಯರ್ CRS ಚೆಕ್ ಮಾಡಬೇಕು, ಮತ್ತು ಪ್ರಾಜೆಕ್ಟ್ CRS ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯೂಸ್ ಆಫ್ GIS ಇನ್ ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್. ಹೇಗೆ ಯೂಸ್ ಮಾಡ್ತೀವಿ ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್ ಅಂತ ಸಿಂಪಲ್. ನಿಮಗೆ ಇವಾಗ ಡೀಟೇಲ್ಸ್ ಇದಾವೆ ನಿಮ್ಮ ಹತ್ರ, ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್ ತುಂಬಬೇಕು ನಾವು. ಓಕೆ,
ನೋಡಿ ಮೀನಿಂಗ್ ಆಫ್ ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್ ನಾವು ಆಲ್ರೆಡಿ ಓದಿ. ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್ ಮೀನ್ಸ್ ಏನು, ಮ್ಯಾಪಿಂಗ್ ಲ್ಯಾಂಡ್ ಪಾರ್ಸಲ್, ಸರ್ವೆ ನಂಬರ್ಸ್, ಓನರ್ಶಿಪ್ ಬೌಂಡ್ರೀಸ್, ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲಾನು ಒಟ್ಟಿಗೆ ಸೇರಿಸಿ ಒಂದು ಡ್ರಾಯಿಂಗ್ ಮಾಡ್ಕೊಡೋದು. ಇಲ್ಲಿ ನೀವು ನೋಡ್ಬೋದು ಒಂದು ಕ್ಯಾಡೆಸ್ಟ್ರಲ್ ಮ್ಯಾಪ್ ಏನೆಲ್ಲ ಕಂಟೈನ್ ಆಗುತ್ತೆ, ಕ್ಯಾಡೆಸ್ಟ್ರಲ್ ಮ್ಯಾಪಲ್ಲಿ ಏನೆಲ್ಲ ಇರುತ್ತೆ ಆ ಡೀಟೇಲ್ಸ್ನ ಇಲ್ಲೊಂದು ಡ್ರಾಯಿಂಗಲ್ಲಿ ನೋಡೋಣ. ಸರ್ವೆ ನಂಬರ್ಸ್ ಇರ್ತವೆ, ಪಾರ್ಸಲ್ ಬೌಂಡ್ರೀಸ್ ಇರ್ತವೆ, ವಿಲೇಜ್ ಬೌಂಡ್ರೀಸ್ ಇರ್ತವೆ. ಇದು ನೋಡಿ ರೆವೆನ್ಯೂ ವಿಲೇಜ್ ಬೌಂಡ್ರೀಸ್. ಪಾರ್ಸಲ್ ಬೌಂಡ್ರೀಸ್ ಅಂದರೆ ಇಂಡಿವಿಜುವಲ್ ನಮ್ಮ ಮನೆ ಇರೋಂತಹ ಬೌಂಡ್ರಿ, ಓಕೆ, ಸೈಟ್ ಇರೋಂಥ ಬೌಂಡ್ರೀಸ್. ರೋಡ್ಸ್, ಕಾರ್ಟ್ ಟ್ರ್ಯಾಕ್ಸ್, ವಿಲೇಜ್ ರೋಡ್ಸ್, ವಾಟರ್ ಬಾಡೀಸ್, ಟ್ಯಾಂಕ್, ಪಾಂಡ್, ನಾಲಾ, ಏನೆಲ್ಲ ಹೆಸರಿಟ್ರೆ ಅದೆಲ್ಲ ನೀರಿಂದ ಏರಿಯಾಸು. ಗೌರ್ಮೆಂಟ್ ಲ್ಯಾಂಡ್, ಗೋಮಾಲ, ಫಾರೆಸ್ಟ್, ಖರಾಬ್ ಲ್ಯಾಂಡ್, ಪ್ರೈವೇಟ್ ಲ್ಯಾಂಡ್ ಅಂಡ್ ಇಂಡಿವಿಜುವಲ್ ಓನರ್ಶಿಪ್, ಬಿಲ್ಡಿಂಗ್ಸ್, ಹೌಸಸ್, ಸ್ಟ್ರಕ್ಚರ್ಸ್ ಇವೆಲ್ಲನೂ ನಿಮಗೆ ಕಾಣಬೇಕು. ಅದೆಲ್ಲ ಕಾಣೋದನ್ನು ನಾವೇನಂತ ಕರಿತೀವಿ, ಇಲ್ಲಿದೆ ನೋಡಿ, ಎಲ್ಲ ಕಾಣುತ್ತೆ ನಿಮ್ಗೆ. ಪಾರ್ಸಲ್ ರೋಡ್ಸ್, ವಿಲೇಜ್ ಬೌಂಡ್ರೀಸ್, ರೋಡ್ಸ್ ಇದು ಕಾಣುತ್ತೆ, ವಾಟರ್ ಬಾಡಿನೂ ಕಾಣುತ್ತೆ, ಗೌರ್ಮೆಂಟ್ ಲ್ಯಾಂಡ್ ಕಾಣ್ತಾ ಇದೆ, ಗೌರ್ಮೆಂಟ್ ಲ್ಯಾಂಡ್ ಆರ್ ಗೋಮಾಲ. ಓಕೆ, ಆದಮೇಲೆ ಪ್ರೈವೇಟ್ ಲ್ಯಾಂಡು ಕಾಣುತ್ತೆ, ಇವೆಲ್ಲ ಪ್ರೈವೇಟ್ ಲ್ಯಾಂಡ್, ಪ್ರೈವೇಟ್ ಪ್ರಾಪರ್ಟೀಸ್. ಇದು ನೋಡಿ ಇದು ಬಿಲ್ಡಿಂಗ್ಸ್, ಕೆಲ್ ಡಾಟಲ್ಲಿ ಇರೋದು ಇದು ಬಿಲ್ಡಿಂಗ್ಸ್, ಇದು ಪ್ರೈವೇಟ್ ಲ್ಯಾಂಡ್. ಸೊ ಈ ಥರ ಒಂದು ರೆಫರೆನ್ಸಸ್ ಕಾಣ್ಬೋದು ಗೈಸ್ ನೀವೆಲ್ಲ. ಓಕೆ, ಈ ಥರ ಇರೋದ್ರಿಂದ ನಮ್ಗೆ ಏನು ಅಡ್ವಾಂಟೇಜು ಅಂತಂದರೆ, ಈ ಯೂಸರ್ಸ್ ನೋಡಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್ ಏನಕ್ಕೆ ಬೇಕು? ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಬೇಕಾಗುತ್ತೆ, ಲ್ಯಾಂಡ್ ಸರ್ವೆ ಡಿಪಾರ್ಟ್ಮೆಂಟ್ಗೂ ಬೇಕಾಗುತ್ತೆ ಅಲ್ವಾ. ಈಗ ನಾವು ಜಾಯ್ನ್ ಆಗ್ತಿರೋದೇ ಇದೇ ಡಿಪಾರ್ಟ್ಮೆಂಟ್ ಅಂದಾಗ ಲ್ಯಾಂಡ್ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಇದೆ. ಅರ್ಬನ್ ಪ್ಲಾನಿಂಗಲ್ಲಿ ಬೇಕಾಗಿತ್ತು, ನಾವು ಆಲ್ರೆಡಿ ನೋಡಿದ್ವಿ. ಲ್ಯಾಂಡ್ ಅಕ್ವಿಸಿಷನ್ ಮಾಡಿದಾಗೂ ಗೊತ್ತಾಗುತ್ತೆ. ಪ್ರಾಪರ್ಟಿ ಟ್ಯಾಕ್ಸೇಷನ್ ನಾವು ಮಾಡ್ಬೇಕಂದಾಗ ನಮ್ಮ ಏರಿಯಾ ಕರೆಕ್ಟ್ ಇದೆನಾ ಇಲ್ಲ ಇವೆಲ್ಲನೂ ಚೆಕ್ ಮಾಡ್ಕೋಬೋದು. ಮುಟೇಷನ್ ರೆಕಾರ್ಡ್ಸ್, ಮುಟೇಷನ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರಿಸಲಾಗಿರೋದು. ಇವಾಗ KPSCನಿಂದ KEಗೆ ಹೇಗೆ ಬಂತು, ಅದು ನಾರ್ಮಲ್ ವರ್ಚುವಲ್ ಅಲ್ಲಿ ಆಗಿರೋದು. ಇದು ಮುಟೇಷನ್ ರೆಕಾರ್ಡ್ಸ್ ಅಂದರೆ ಡಿಜಿಟಲ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ ಆಗೋಗುತ್ತೆ ಬೇರೆಯವ್ರಿಗೆ. ಓಕೆ, ಇವಾಗ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಎನ್ನೇ ಇರುತ್ತೆ, ಅದನ್ನು ನೀವು ಬುಡ ಮಾಡ್ಕೋಬೇಕು, ಮುಟೇಷನ್ ಆಗಬೇಕು. ಸೊ ಮುಟೇಷನ್ ಅಂದರೆ ಒಂದು ಟ್ರಾನ್ಸ್ಫರ್ ಆಫ್ ಡಾಕ್ಯುಮೆಂಟ್, ಅಗ್ರಿಕಲ್ಚರಿಂದ ನಾನ್ ಅಗ್ರಿಕಲ್ಚರ್ ಯಾವತ್ತಾಗಿತ್ತು, ಅದು ಯಾರಿಂದ ಯಾರಿಗಾಗಿತ್ತು, ಹೆಸರು ಟ್ರಾನ್ಸ್ಫರ್ ಆದ್ರೂ ಮುಟೇಷನ್ ಅಲ್ಲಿ ಬರುತ್ತೆ. ಡಿಸ್ಪ್ಯೂಟ್ ರೆಸೊಲ್ಯೂಷನ್ ವೆರಿ ಇಂಪಾರ್ಟೆಂಟ್, ಇವೆಲ್ಲನೂ ತೋರಿಸುತ್ತೆ ಅನ್ಮತ್ತ ಆ ಡಾಕ್ಯುಮೆಂಟಲ್ಲಿ. GIS ವರ್ಕ್ ಫ್ಲೋ ಫಾರ್ ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್. ಹೇಗೆ ವರ್ಕ್ ಫ್ಲೋ? ಫಸ್ಟ್ ಕಲೆಕ್ಟ್ ಮಾಡ್ಕೋಬೇಕು ವಿಲೇಜ್ ಡಾಟಾ, ಸ್ಕ್ಯಾನ್ ಮಾಡಬೇಕು ಪ್ರಿಂಟರಲ್ಲಿ, ಆದಮೇಲೆ ಜಿಯೋ ರೆಫರೆನ್ಸ್ ಸ್ಕ್ಯಾನ್ಡ್ ಮ್ಯಾಪ್ಸ್ನ ತೊಗೋಬೇಕು ಎಲ್ಲೆಲ್ಲಿ ನೀವು ರೆಫರೆನ್ಸ್ ಹಾಕಿದ್ರಿ. ಸೆಟ್ ಕರೆಕ್ಟ್ CRS ಅಂದರೆ ಈ ಗ್ಲೋಬಲ್ ರೆಫರೆನ್ಸಲ್ಲಿ ನೀವು ಕರೆಕ್ಟ್ CRSನ ಮ್ಯಾಪ್ ಮಾಡಿ ನೀವು ತೊಗೊಂಡಿರೋ ಡ್ರಾಯಿಂಗ್. ಆದಮೇಲೆ ಡಿಜಿಟಲ್ ಆಗಿ ಪಾರ್ಸಲ್ ಬೌಂಡ್ರೀಸ್ ಡ್ರಾ ಮಾಡೋದು, ಸರ್ವೆ ನಂಬರ್ ಆ್ಯಡ್ ಮಾಡಿ, ಆದಮೇಲೆ ಓನರ್ಶಿಪ್ ಡೀಟೇಲ್ಸ್ ಅಟ್ರಿಬ್ಯೂಟ್ಸ್ ಆ್ಯಡ್ ಮಾಡಿ, ಚೆಕ್ ಟೋಪಾಲಜಿನ ಚೆಕ್ ಮಾಡಿ, ಆದಮೇಲೆ ಜಾಯಿನ್ ಲ್ಯಾಂಡ್ ರೆಕಾರ್ಡ್ ಡಾಟಾಬೇಸ್, ಪ್ರಿಪೇರ್ ಫೈನಲ್ ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್, ಪಬ್ಲಿಷ್ ಮ್ಯಾಪ್ ಥ್ರೂ ವೆಬ್ GIS ಇಫ್ ನೀಡೆಡ್. ಜನಕ್ಕೆ ನೋಡೋದಕ್ಕೆ ಬೇಕಂದ್ರೆ ಇವೆಲ್ಲ ಮಾಡ್ಬೋದು. ಸೊ ಇಷ್ಟೆಲ್ಲ ಇವಾಗ ಅಪ್ಲಿಕೇಶನ್ಸ್ ಇನ್ ಕರ್ನಾಟಕ ಕಂಟೆಸ್ಟ್ ಯಾವುದಿದೆ, ಅಪ್ಲಿಕೇಶನ್ಸ್ ಯಾವುದಿದೆ ನಮ್ಮಲ್ಲಿ? ಭೂಮಿ ಲ್ಯಾಂಡ್ ರೆಕಾರ್ಡ್ಸ್ ಅನ್ನೋದೊಂದಿದೆ, ಇದೊಂದು ವೆಬ್ಸೈಟ್. ಇದರಲ್ಲಿ ನೀವು ನೋಡ್ಬೋದು ಸರ್ವೆ ಸೆಟಲ್ಮೆಂಟ್ ಅಂಡ್ ರೆಕಾರ್ಡ್ಸ್, RTC ವೆರಿಫಿಕೇಶನ್, ಆದ ನಂತರ ಮುಟೇಷನ್ ಪ್ರಾಸೆಸ್ ಇದೆ, ಲ್ಯಾಂಡ್ ಅಕ್ವಿಸಿಷನ್ನು ಸಹ ಒಂದು ಸಪ್ರೇಟ್ ಇದೆ. ಇವೆಲ್ಲನೂ ನಿಮಗೆ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ ಗೈಸ್. ರೆವೆನ್ಯೂ ವಿಲೇಜ್ ಬೌಂಡ್ರಿ ಮ್ಯಾಪಿಂಗ್ ಅಂತಿದೆ, ಪ್ರಾಪರ್ಟಿ ಐಡೆಂಟಿಫಿಕೇಶನ್ ಮಾಡೋದು ಇದೆ, ಅರ್ಬನ್ ಡೆವಲಪ್ಮೆಂಟ್ ಪ್ಲಾನಿಂಗ್ದು ಸಹ ಇದೆ. ಇವೆಲ್ಲನೂ ಆ್ಯಪ್ಸ್ ಇದಾವೆ. ಆ್ಯಪ್ ಲಿಂಕ್ನ ನಾನು ಕೊಟ್ಟಿಲ್ಲ ಇದರಲ್ಲಿ, ಬಟ್ ಜಸ್ಟ್ ನಿಮಗೆ ಗೊತ್ತಿರಲಿ ನಮ್ಮ ಈ ಲ್ಯಾಂಡ್ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನೆಲ್ಲ ಅಪ್ಲಿಕೇಶನ್ಸ್ ಇದಾವೆ ಅದನ್ನೆಲ್ಲ ಯಾವುದಕ್ಕೆ ಯೂಸ್ ಮಾಡ್ತಾ ಇದೀವಿ ಅನ್ನೋದು ನಿಮಗೆ ಮಾಹಿತಿ ಇರಬೇಕು. ಈಗ ಸರ್ವರಲ್ಲಿ ಜಿಯೋ ಸರ್ವರ್ ಅಂದೇನು, ಮ್ಯಾಪ್ ಸರ್ವರ್ ಅಂದೇನು? ಜಿಯೋ ಸರ್ವರ್ ಅಂದರೆ ಜಿಯೋಗ್ರಫಿಕಲ್ ಆಗಿ ಇರೋಂಥ ಸರ್ವರ್, ಎಲ್ಲರಿಗೂ ಅವೈಲೇಬಲ್ ಇರುತ್ತೆ. ಮ್ಯಾಪ್ ಸರ್ವರ್ ಅಂದರೆ ಬರೀ ಮ್ಯಾಪ್ ರಿಲೇಟೆಡ್ ಮಾಹಿತಿ ಮಾತ್ರ ಆ ಸರ್ವರಲ್ಲಿ ಸ್ಟೋರ್ ಆಗಿರುತ್ತೆ. ಜಿಯೋ ಸರ್ವರ್ ಆ್ಯಂಡ್ ಮ್ಯಾಪ್ ಸರ್ವರ್ ಆರ್ ಓಪನ್ ಸೋರ್ಸ್ GIS ಸಾಫ್ಟ್ವೇರ್ಸ್. ಇವು ಓಪನ್ ಸೋರ್ಸ್, ಎಲ್ಲರಿಗೂ ಪಬ್ಲಿಕ್ಗೂ ಅವೈಲೇಬಲ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಸ್ಪೇಷಿಯಲ್ ಡಾಟಾ ಇದೆ, GIS ಸರ್ವರ್ ಇದೆ. ಆ GIS ಸರ್ವರಿಂದ ಯಾರ್ಯಾರಿಗೆಲ್ಲ ಹೋಗಿದ್ದು ನೋಡಿ, ವೆಬ್ಬಲ್ಲೂ ನೋಡ್ಬೋದು, GIS ಕ್ಲೈಂಟ್ ಅಂದರೆ ಒಂದು ಡೆಸ್ಕ್ಟಾಪಲ್ಲಿ ನೋಡ್ಬೋದು, ಮೊಬೈಲಲ್ಲೂ ನೋಡ್ಬೋದು. ಇದನ್ನು ನಾವು GIS ಸರ್ವರ್ ಅಂತ ಕರಿತೀವಿ. ಇಲ್ಲಿ ನೋಡಿ ಈ GAO ಸರ್ವರ್ ಮ್ಯಾಪ್ ಸರ್ವರ್ ಅನ್ನೋದು ಓಪನ್ ಸರ್ವರ್ used to publish spatial data on the web. They help users view ಮಾಡ್ಬೋದು, access GIS data through internet browsers ಅಥವಾ GIS clients ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಒಂದು ಮೀನಿಂಗ್. ಜಿಯೋ ಸರ್ವರು ಮ್ಯಾಪ್ ಸರ್ವರ್ ಎರಡೂ ಯೂಸೇಜ್ ಬಂದ್ಬಿಟ್ಟು ಜನಕ್ಕೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋಂಥ ಓಪನ್ ಪ್ಲಾಟ್ಫಾರ್ಮ್. ಓಕೆ, ಈಗ ಜಿಯೋ ಸರ್ವರಲ್ಲಿ ನೋಡೋಣ. ಇಲ್ಲಿ ನೋಡ್ಬೋದು ನೀವು ಜಿಯೋ ಸರ್ವರಲ್ಲಿ ಮೀನಿಂಗು. ಜಿಯೋ ಸರ್ವರ್ ಈಸ್ ಅನ್ ಓಪನ್ ಸೋರ್ಸ್ ಸರ್ವರ್, ಈಗ ತಾನೇ ನೋಡಿದ್ವಿ. ಯೂಸ್ ಟು ಶೇರ್, ಪ್ರಾಸೆಸ್ ಅಂಡ್ ಎಡಿಟ್ ಜಿಯೋಸ್ಪೇಷಿಯಲ್ ಡಾಟಾ. ಏನಿದು ಜಿಯೋಸ್ಪೇಷಿಯಲ್ ಡಾಟಾ? ಇಲ್ಲಿ ನೀವು ನೋಡ್ಬೋದು. ಜಿಯೋಸ್ಪೇಷಿಯಲ್ ಡಾಟಾ ಅಂದರೆ ಇಲ್ಲಿದೆಲ್ಲ, ಇದು ಜಿಯೋಗ್ರಫಿಕಲ್ ಆಗಿ ಇರೋಂಥ ಇನ್ಫಾರ್ಮೇಷನ್. ಓಕೆ, ಇದನ್ನು ನೀವು ಪ್ರೊಜೆಕ್ಟ್ ಮಾಡಿದಾಗ ಈ ಥರ ನೋಡ್ಕೋಬೋದು. ವಾಟರ್ ಎಲ್ಲಿದೆ, ಎಲ್ಲಿ ಗ್ರೀನ್ ಎಲ್ಲಿದೆ, ಹೈವೇ ಎಲ್ಲಿದೆ, ಬೌಂಡ್ರಿ ಎಲ್ಲಿದೆ, ಅಲ್ಲೂ ಮುಳು ಎಲ್ಲನೂ ನೋಡ್ಬೋದು ಅಲ್ವಾ. ಈಗ ಇಟ್ ಸಪೋರ್ಟ್ಸ್, ಯಾವುದಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ? OGC ಸ್ಟ್ಯಾಂಡರ್ಡ್ ಸರ್ವಿಸಸ್. 3 ಸರ್ವಿಸಸ್ ಇದಾವೆ ನಮಗೆ. ಸೊ ಗೈಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ,
ಏನಕ್ಕೆಲ್ಲ ಯೂಸ್ ಆಗುತ್ತೆ, ಒ ಜಿ ಸಿ ಸ್ಟ್ಯಾಂಡರ್ಡ್ಸ್ ಅನ್ನೋದು ನಿಮಗೆ WMS WFS WCS ಅಲ್ಲಿ ಯೂಸ್ ಆಗುತ್ತೆ. ಏನಿದು ಒ ಜಿ ಸಿ ಆಗಿ ಏನು ಸಪೋರ್ಟ್ ಮಾಡುತ್ತೆ, ಓಪನ್ ಜಿಯೋಸ್ಪೇಷಿಯಲ್ ಕೋಆರ್ಡಿನೇಟ್ಸ್. ಓಕೆ, ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ, ಒಂದು ವೆಬ್ ಮ್ಯಾಪ್ ಸರ್ವಿಸಸ್ಗೆ. ಸೊ ಒಂದು ವೆಬ್ ಮ್ಯಾಪ್ ಸರ್ವಿಸಸ್, ಒಂದು ವೆಬ್ ಫೀಚರ್, ಇನ್ನೊಂದು ವೆಬ್ ಕೋಆರ್ಡಿನೇಟ್ ಸರ್ವಿಸಸ್. ಸೊ 3 ಸರ್ವಿಸಸ್ಗೆ ಓಪನ್ ಜಿಯೋಸ್ಪೇಷಿಯಲ್ ಕನ್ಸಾರ್ಷಿಯಮ್ ಸ್ಟ್ಯಾಂಡರ್ಡ್ಸ್ನ ನೀವು ಯೂಸ್ ಮಾಡ್ಕೋಬಹುದು. ಇದು ಸಪೋರ್ಟ್ ಮಾಡುತ್ತೆ ಜಿಯೋ ಸರ್ವರ್ ಅನ್ನೋದು. ಓಕೆ, ಇದರಲ್ಲಿ ನೀವು ನೋಡಿ ಡಾಟಾ ಸೋರ್ಸಸ್ ಎಲ್ಲಿಂದ ತೊಗೊಳ್ತೀವಿ, ಪೋಸ್ಟ್ JS ಶೇಪ್ ಫೈಲ್ಸ್, ನೀವು ಮಾಡಿರೋಂಥ ಶೇಪ್ ಫೈಲ್ಸ್ GeoTIFF ಫೈಲ್ಸ್ನಿಂದ ತೊಗೊಂಡು ಜಿಯೋ ಸರ್ವರ್ ಕೊಟ್ಟರೆ ಜಿಯೋ ಸರ್ವರಿಂದ ಈ 3 ಸರ್ವಿಸಸ್ ಅಲ್ಲಿ ನಾವು ಜನಕ್ಕೆ ತಲುಪಿಸ್ತೀವಿ. ಫೀಚರ್ಸ್ ಆಫ್ ಜಿಯೋ ಸರ್ವರ್ ಏನು, ಪಬ್ಲಿಷ್ ಸ್ಪೇಷಿಯಲ್ ಡಾಟಾ ಆನ್ಲೈನ್, ಸಪೋರ್ಟ್ ವೆಕ್ಟರ್ ಅಂಡ್ ರಾಸ್ಟರ್ ಡಾಟಾ, ಸಪೋರ್ಟ್ಸ್ ಪೋಸ್ಟ್ JS ಡಾಟಾಬೇಸ್, ಇಲ್ಲಿ ನೋಡ್ಬೋದು ಶೇಪ್ ಫೈಲ್ಸು ಮತ್ತು ಈ ಫೈಲ್ಸ್ಗೂ ಹೆಲ್ಪ್ ಆಗುತ್ತೆ. ಮತ್ತು ಪ್ರೊವೈಡ್ ಮ್ಯಾಪ್ ಸ್ಟೈಲಿಂಗ್ ಯೂಸಿಂಗ್ SLDs, ಸಾಫ್ಟ್ವೇರ್ ಲೈಫ್ ಸೈಕಲ್ ಡೆವಲಪ್ಮೆಂಟ್. ಆದಮೇಲೆ ಸಪೋರ್ಟ್ಸ್ ವೆಬ್ ಮ್ಯಾಪ್ ಅಪ್ಲಿಕೇಶನ್ಸ್, ಅಲೋಸ್ ಆಕ್ಸೆಸ್ ಟು GIS ಕ್ಲೈಂಟ್ಸ್ ಲೈಕ್ QGIS. ಎಲ್ಲರೂ ಸಹ ಯೂಸ್ ಮಾಡ್ಬೋದು ಈ ಜಿಯೋ ಸರ್ವರ್ ಇಂದ. ಓಕೆ, ಇದರಲ್ಲಿ ಈ ಡೀಟೇಲ್ಸ್ನೆಲ್ಲ ನಾವು ಲೋಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಮ್ಯಾಪ್ ಸರ್ವರ್ ಅಂದ್ರೆ ಏನು, ಮ್ಯಾಪ್ ಸರ್ವರ್ ಅಂದು ಓಪನ್ ಸೋರ್ಸ್ ಪ್ಲಾಟ್ಫಾರ್ಮ್. ಇದನ್ನು ಸ್ಪೇಷಿಯಲ್ ಡಾಟಾ ಇಂಟರಾಕ್ಟಿವ್ ಮ್ಯಾಪಿಂಗ್ ಅಪ್ಲಿಕೇಶನ್ ಫೀಚರ್ ಆನ್ ದ ವೆಬ್ ಅಂತ ಕರಿತೀವಿ. ಇದರಲ್ಲೂ ಸಹ ನೀವು ಶೇಪ್ ಫೈಲ್ಸ್, ಡಾಟಾಬೇಸ್, ರಾಸ್ಟರ್ ಡಾಟಾನೆಲ್ಲ ಇಂಪೋರ್ಟ್ ಮಾಡ್ಕೋಬಹುದು. ಮ್ಯಾಪ್ ಸರ್ವರ್ ಕೊಟ್ಟರೆ ಮ್ಯಾಪ್ ಸರ್ವರ್ ಇಂದ ನಾವು ವೇರಿಯಸ್ ಔಟ್ಪುಟ್ಸ್ ಅಲ್ಲಿ ಮ್ಯಾಪ್ಸ್ ಮುಖಾಂತರ ತಗೋಬಹುದು, ವೆಬ್ ಮ್ಯಾಪ್ ಸರ್ವಿಸಸ್ ತೊಗೊಳ್ಬೋದು, ವೆಬ್ ಫೀಚರ್ ಸರ್ವಿಸಸ್ ಮಾಡ್ಬೋದು, WCS ಸಹ ಮಾಡ್ಬೋದು. ಎಲ್ಲ ಸರ್ವಿಸಸ್ ಎರಡರಲ್ಲೂ ಬರುತ್ತೆ. ಬಟ್ ಏನಂತಂದ್ರೆ ಇವೆರಡು ಒಂದು ಪ್ಲಾಟ್ಫಾರ್ಮ್ಸ್, ಒಂದು ಮ್ಯಾಪ್ ರಿಲೇಟೆಡ್ ಮಾಹಿತಿನ ಇದರಿಂದ ತಗೋಬಹುದು, ಅದರಿಂದನೂ ಸಹ ನೀವು ಜಿಯೋ ಸರ್ವರ್ ಇಂದನೂ ಸಹ ಡೀಟೇಲ್ಸ್ನ ಲೋಡ್ ಮಾಡ್ಕೋಬಹುದು. ಎರಡು ಒಂದು ಲೇಟೆಸ್ಟ್ ಸಾಫ್ಟ್ವೇರ್ಸ್. ಓಕೆ, ಇಲ್ಲಿ ನೋಡಿ ಮ್ಯಾಪ್ ಫೈಲಿಂದನೂ ಸಹ ನೀವು ಮಾಡ್ಬೋದು. ಮ್ಯಾಪ್ ಫೈಲ್ ಇದೆ ನಿಮ್ಮ ಹತ್ರ, ಆ ಫೈಲಿಂದ ವೆಬ್ ಸರ್ವರ್ ಅಲ್ಲಿ ಹಾಕಿ ಅಪಾಕೆ ಅಥವಾ IIS ಪ್ಲಾಟ್ಫಾರ್ಮ್ ಇಂದ ನೀವು ಡೈರೆಕ್ಟ್ ಆಗಿ ಇಂಟ್ರಾಕ್ಟಿವ್ ಮ್ಯಾಪ್ ತರ, ಇಂಟ್ರಾಕ್ಟಿವ್ ಮ್ಯಾಪ್ ಅಂದ್ರೆ ಈಗ ನೀವು GAPS ಓಪನ್ ಮಾಡ್ತೀರಾ ಅಂದ್ರೆ ಏನಾಗುತ್ತೆ, ಇಂಟ್ರಾಕ್ಟಿವ್ ಆಗಿ ನೀವು ನೋಡ್ಬೋದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಏನಕ್ಕೆ ಎಲ್ಲಾನು ಚೆಕ್ ಮಾಡ್ಬೋದು. ಫಾಸ್ಟ್ ಮ್ಯಾಪ್ ರೆಂಡರಿಂಗ್, supports many vector and raster formats, supports OGC web services, can be integrated with ವೆಬ್ ಅಪ್ಲಿಕೇಶನ್ಸ್. ನೋಡಿ ವೆಬ್ ಅಪ್ಲಿಕೇಶನ್ಸ್ ಜೊತೆ ಇಂಟಿಗ್ರೇಟ್ ಮಾಡೋದು, ಅದನ್ನೇ ನಾವಿಲ್ಲಿ ತೋರಿಸ್ತಾ ಇದೀವಿ. ಓಕೆ, ಒಂದರಿಂದ ಒಂದಕ್ಕೆ ನೀವು ಲಿಂಕ್ ಮಾಡ್ಕೋಬಹುದು ಅನ್ಬೋದು. ಸೂಟಬಲ್ ಫಾರ್ ಲಾರ್ಜ್ ಜಿಯೋಸ್ಪೇಷಿಯಲ್ ಡಾಟಾ ಸೆಟ್ಸ್. ಸಿಂಪಲ್ ಆಗಿ ಹೇಳ್ಬೇಕಂದಾಗ ಇವೆರಡು ಒಂದು ಸರ್ವರ್, ಅದರಲ್ಲಿ ಡಾಟಾನ ತುಂಬಿರ್ತೀವಿ, ಅಲ್ಲಿಂದ ನೀವು ಆಕ್ಸೆಸ್ ಮಾಡ್ಕೋಬಹುದು. ಆ ಡಾಟಾನ ತುಂಬಬಹುದು. ಯಾವ ತರ ಡಾಟಾನ ತುಂಬ್ತೀವಿ, ಈ ಶೇಪ್ ಫೈಲ್ಸ್, ಡಾಟಾಬೇಸ್, ರಾಸ್ಟರ್ ಡಾಟಾ. ಸಿಂಪಲ್. ಇವಾಗ ನೀವು ಫೇಸ್ಬುಕ್ ಯೂಸ್ ಮಾಡ್ತೀರಾ, ಫೇಸ್ಬುಕ್ ಅಲ್ಲಿ ಯಾರು ಇನ್ಪುಟ್ಸ್ ಕೊಡ್ತಾರೆ, ನೀವೇ ಕಸ್ಟಮರ್ಸ್ ಇನ್ಪುಟ್ ಕೊಡ್ತೀರಾ, ಅದೊಂದು ಸರ್ವರ್ ಇರ್ತದೆ, ಆ ಸರ್ವರ್ ಅಲ್ಲಿ ತುಂಬುತ್ತದೆ, ಸರ್ವರ್ ಇಂದ ನೀವು ಆಕ್ಸೆಸ್ ಮಾಡ್ತೀರಾ. ಅದೇ ತರ ಮ್ಯಾಪ್ಸ್ ರಿಲೇಟೆಡ್ ಮ್ಯಾಪ್ ಸರ್ವರ್, ಜಿಯೋ ಸರ್ವರ್ ಬಂದ್ಬಿಟ್ಟು ಜಿಯೋ ಸರ್ವರ್ ರಿಲೇಟೆಡ್. ಇನ್ನೂ ಡೀಟೇಲ್ ಆಗಿ ಡಿಫರೆನ್ಸ್ ನೋಡ್ಬೇಕಂದ್ರೆ ಇಲ್ಲಿ ನೋಡಿ, ಟೈಪ್ ಜಿಯೋ ಸರ್ವರ್ ಬಂದ್ಬಿಟ್ಟು ವೆಬ್ GS ಸರ್ವರ್ ಅಂತ ಕರಿತೀವಿ, ವೆಬ್ ಅಲ್ಲಿ ಯೂಸ್ ಮಾಡೋ ಅಂತ ಸರ್ವರು. ಮ್ಯಾಪ್ ಬಂದ್ಬಿಟ್ಟು ಮ್ಯಾಪು ಸಹ ವೆಬ್ ಅಲ್ಲಿ ಯೂಸ್ ಮಾಡ್ತೀವಿ, ಬಟ್ ಮ್ಯಾಪಿಂಗ್ ಸರ್ವರ್. ಇದು ಜಿಯೋಗ್ರಾಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಯೂಸ್ ಮಾಡೋದಂತ ಜಿಯೋ ಸರ್ವರ್, ಮ್ಯಾಪ್ ಯೂಸ್ ಮಾಡೋಂಥದ್ದು ಮ್ಯಾಪ್ ಸರ್ವರ್. ಈಸಿ ಆಫ್ ಯೂಸ್ ಏನು, ಯೂಸರ್ ಫ್ರೆಂಡ್ಲಿ ವೆಬ್ ಇಂಟರ್ಫೇಸ್. ಇದು ಕಾನ್ಫಿಗರೇಷನ್ ಬೇಸ್ಡ್, ಇದರಲ್ಲಿ ಕಾನ್ಫಿಗರ್ ಮಾಡಬೇಕಾಗುತ್ತೆ, ಯಾಕಂದ್ರೆ ನೀವು ಇಂಟ್ರಾಕ್ಟ್ ಮಾಡ್ತಿರಲ್ಲ, ಸೊ ಮ್ಯಾಪ್ ಅಲ್ಲಿ, ಸೊ ಹಂಗಾಗಿ ಕಾನ್ಫಿಗರ್ ಮಾಡಬೇಕಾಗುತ್ತೆ. ಸ್ಟೈಲಿಂಗ್ ಯೂಸರ್ಸ್ SLD, ಸಾಫ್ಟ್ವೇರ್ ಲೈಫ್ ಅಲ್ಲಿ ಡೆವಲಪ್ಮೆಂಟ್ ಅಲ್ಲಿ ಬರೋ ಅಂತ ಎಲ್ಲ ಸ್ಟೈಲಿಂಗ್ಸ್ ಯೂಸ್ ಮಾಡ್ತೀವಿ. ಇದು ಮ್ಯಾಪ್ ಸ್ಟೈಲಿಂಗ್ಸ್ ಮಾತ್ರ ಇರುತ್ತೆ ಮ್ಯಾಪ್ ಅಲ್ಲಿ. ಡಾಟಾಬೇಸ್ ಸಪೋರ್ಟ್ಸ್ ಸ್ಟ್ರಾಂಗ್ ಪೋಸ್ಟ್ GIS ಸಪೋರ್ಟ್, ಇದರಲ್ಲಿ ಸಪೋರ್ಟ್ಸ್ ಮೆನಿ ಫಾರ್ಮ್ಯಾಟ್ಸ್. ಮೈನ್ ಯೂಸ್ ಬಂದ್ಬಿಟ್ಟು ಪಬ್ಲಿಷಿಂಗ್ OGC ಸರ್ವಿಸಸ್. ನೋಡಿ ಮೈನ್ ಯೂಸ್ OGC 3 ಸರ್ವಿಸಸ್, WFS, ಓಕೆ, WCS ಮತ್ತೆ WPS, ಇನ್ನೊಂದು WMS. ಓಕೆ, ವೆಬ್ ಫೀಚರ್, ವೆಬ್ ಕೋಆರ್ಡಿನೇಟ್, ವೆಬ್ ಮ್ಯಾಪ್ ಸರ್ವಿಸಸ್ ಎಲ್ಲಾನು ನೀವು ಇದರಲ್ಲಿ ಜಿಯೋ ಸರ್ವರ್ ಇಂದಲೇ ನೋಡ್ಕೋಬಹುದು. ಇದರಲ್ಲಿ ಮೈನ್ ಯೂಸ್ ಬಂದು ಮ್ಯಾಪ್ ಅಲ್ಲಿ ಹೈ ಪರ್ಫಾರ್ಮೆನ್ಸ್ ಮ್ಯಾಪ್ ರೆಂಡರಿಂಗ್, ಮ್ಯಾಪ್ಸ್ ರಿಲೇಟೆಡ್ ಮಾಹಿತಿ ಇದರಲ್ಲಿ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ OGC ವೆಬ್ ಸರ್ವಿಸಸ್. ಈಗ ತಾನೇ ನಾವು ನೋಡಿದ್ವಿ OGC ಅಂದ್ರೆ ಓಪನ್ ಜಿಯೋಸ್ಪೇಷಿಯಲ್ ಕನ್ಸಾರ್ಷಿಯಂ. ಇದೇನ್ ಮಾಡುತ್ತೆ, ಇಟ್ ಡೆವಲಪ್ ಸ್ಟ್ಯಾಂಡರ್ಡ್ಸ್ ಫಾರ್ ಜಿಯೋಸ್ಪೇಷಿಯಲ್ ಡಾಟಾ ಶೇರಿಂಗ್. ಸುಮ್ಮನೆ ಹಾಗೆ ಒಟ್ರಾಸಿ ಕೊಡಲ್ಲ ಡೀಟೇಲ್ಸ್, ಏನ್ ಮಾಡುತ್ತೆ, ಒಂದು ಸ್ಟ್ಯಾಂಡರ್ಡ್ ನ ಕ್ರಿಯೇಟ್ ಮಾಡುತ್ತೆ. OGC ಜಿಯೋಸ್ಪೇಷಿಯಲ್ ಕನ್ಸಾರ್ಷಿಯಂ ಅನ್ನೋದು ಒಂದು ಕನ್ಸಾರ್ಷಿಯಂ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಒಂದು ವರ್ಡಿಂಗ್. ಓಕೆ, ಕನ್ಸಾರ್ಷಿಯಂ ಬಿಟ್ವೀನ್ ದ ಪಾರ್ಟೀಸ್ ಕನ್ಸಾರ್ಷಿಯಂ ಮಾಡ್ತೀವಿ. ಏನ್ ಕನ್ಸಾರ್ಷಿಯಂ ಅಲ್ಲಿ ಏನೆಲ್ಲ ಡಿಸ್ಕಸ್ ಆಗುತ್ತೆ ಅಂತಂದ್ರೆ, ಇದೊಂದು ಕಮರ್ಷಿಯಲ್ ಆಗಿ ಡಿಸ್ಕಸ್ ಮಾಡ್ಬೇಕಾದ್ರೆ ಕನ್ಸಾರ್ಷಿಯಂ ಅಂತ ಬಂದಾಗ ಒಂದು ಸ್ಟ್ಯಾಂಡರ್ಡ್ ಟರ್ಮ್ಸ್ ನ ಡಿಸ್ಕಸ್ ಮಾಡ್ತೀವಿ. ಓಕೆ, ನಮ್ಮ ಇಬ್ಬರ ನಡುವೆ ಇದನ್ನೆಲ್ಲ ನಾವು ಫಿಕ್ಸ್ ಮಾಡ್ಕೋಬೇಕು ಇಷ್ಟು ವರ್ಷಕ್ಕೆ, ಹಂಗೆ ಅಂತ ಕನ್ಸಾರ್ಷಿಯಂ ಮಾಡ್ಕೊತೀವಿ. ಅದೇ ತರ ಓಪನ್ ಜಿಯೋಸ್ಪೇಷಿಯಲ್ ಕನ್ಸಾರ್ಷಿಯಂ, ಇದು ಓಪನ್ ಆಗಿ ಎಲ್ಲರ ಹತ್ರನೂ ಅವೈಲೇಬಲ್ ಇರುತ್ತೆ. ಓಕೆ, ಇಲ್ಲಿ ನೋಡಿ ನೀವು ಒಂದು ಫ್ಲೋ ನೋಡೋದಾದ್ರೆ, ಕ್ಲೈಂಟ್ ಅಪ್ಲಿಕೇಶನ್ಸ್ ನಾವು ವೆಬ್ ಇಂದ ನೋಡಬಹುದು, ಮೊಬೈಲ್ ಇಂದ ವೆಬ್ ಲಿಂಕ್ ಆದ್ರೂ ನೋಡಬಹುದು ಅಲ್ವಾ, ಡೆಸ್ಕ್ಟಾಪ್ ಇಂದ ಮೊಬೈಲ್ ಅಥವಾ ವೆಬ್ ಸರ್ವಿಸ್. OGC ವೆಬ್ ಸರ್ವಿಸಸ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಇಂಟರ್ಫೇಸ್, ಇದೇ ನಿಮ್ಮ ಸ್ಟ್ಯಾಂಡರ್ಡ್ ಇಂಟರ್ಫೇಸ್. ಓಕೆ, ಇಲ್ಲಿಂದ ನೀವು 3 ತರ ನೋಡ್ಬೋದು, ಒಂದು ಮ್ಯಾಪ್ಸ್ ಇಮೇಜಸ್ ನೋಡ್ಬೋದು, ವೆಕ್ಟರ್ ಫೀಚರ್ಸ್ ನೋಡ್ಬೋದು, ಒಂದು ರಾಸ್ಟರ್ ಡಾಟಾನು ನೋಡ್ಬೋದು. ರಾಸ್ಟರ್ ಡಾಟಾ ಬಂದು WCS ಅಂತ ಕರಿತೀವಿ, ವೆಬ್ ಕವರೇಜ್ ಸರ್ವಿಸಸ್ ಅಂತಾನು ಕರಿಬೋದು, ಅಥವಾ ವೆಬ್
ಓಕೆ, ವೆಬ್ ಕವರೇಜ್ ಸರ್ವಿಸಸ್. ಸೊ ಈ ಮೂರು ಇಂಪಾರ್ಟೆಂಟ್ ಸರ್ವಿಸಸ್ ಗೈಸ್, ಈ ಮೂರು ಇಂಪಾರ್ಟೆಂಟ್ ಸರ್ವಿಸಸ್ ಸ್ವಲ್ಪ ಡೀಟೇಲ್ಸ್ ಹಾಕಿದ್ವಿ, ಮೀನಿಂಗ್ ಏನು ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಮೀನಿಂಗ್ ನೋಡೋದ WMS ಅಂದರೆ ಪ್ರೊವೈಡ್ಸ್ ಮ್ಯಾಪ್ ಇಮೇಜಸ್ ಓವರ್ ದ ಇಂಟರ್ನೆಟ್ ಅಲ್ಲಿ ನೀವು ನೋಡ್ಕೋಬಹುದು. WMS ಯಾಕಂದ್ರೆ ವೆಬ್ ಮುಖಾಂತರ ಕೊಡೋಂಥದ್ದು ಎಲ್ಲಾನು ವೆಬ್ ಮ್ಯಾಪ್ ಕೊಡೋಂಥ ಮ್ಯಾಪ್ ಸರ್ವರ್. ಇದು ಫೀಚರ್ಸ್ ನೀವು ನೋಡ್ಕೋಬಹುದು. ಇದು ಕವರೇಜಸ್ ನ ಚೆಕ್ ಮಾಡ್ಕೋಬಹುದು. ಸೊ ಇಟ್ ಗಿವ್ಸ್ ಮ್ಯಾಪ್ ಆಸ್ ಅನ್ ಇಮೇಜ್, ನಾಟ್ ಎಡಿಟಬಲ್ ಫೀಚರ್. ನೋಡಿ ಇದೊಂದು ಡಿಸ್ಅಡ್ವಾಂಟೇಜ್ ನ ಕೇಳ್ಬೋದು ನಿಮಗೆ. ವೆಬ್ ಮ್ಯಾಪ್ ಸರ್ವಿಸಸ್ ಅಲ್ಲಿ ನಿಮಗೆ ಎಡಿಟಬಲ್ ವರ್ಷನ್ ಇರಲ್ಲ. ಇದರಲ್ಲಿ ನೋಡಿ ವೆಬ್ ಫೀಚರ್ ಅಲ್ಲಿ ಪ್ರೊವೈಡ್ಸ್ ಆಕ್ಚುಯಲ್ ವೆಕ್ಟರ್ ಫೀಚರ್ಸ್ ಕೊಡುತ್ತೆ. ಓಕೆ, ಎರಡು ಎಡಿಟಬಲ್ ಫೀಚರ್ ಇರುತ್ತೆ ಇದರಲ್ಲಿ. ನೋಡಿ, ಗಿವ್ಸ್ ಎಡಿಟಬಲ್ ಆರ್ ಕ್ವೀರಿಬಲ್ ಜಿಯೋಗ್ರಫಿಕಲ್ ಫೀಚರ್ಸ್. ಅನ್ಲೈಕ್ WMS ಅಂಡ್ WFS ಇವೆರಡು ಬಿಟ್ಟು, ಅನ್ಲೈಕ್ WMS WFS ಗಿವ್ಸ್ ಎಡಿಟಬಲ್ ಫೀಚರ್ಸ್. ಓಕೆ, WMS ಅಲ್ಲಿ ಇರಲ್ಲ ಅಲ್ವಾ, ಈಗ ತಾನೇ ನಾವು ಎಡಿಟಬಲ್ ಮಾಡಕ್ ಬರಲ್ಲ, ಇಮೇಜ್ ಹಾಗೆ ಬರುತ್ತೆ. ಇದ್ರಲ್ಲಿ ನೀವು ಎಡಿಟ್ ಮಾಡ್ಕೋಬಹುದು. ಆ ಫೀಚರ್ WFS ಅಲ್ಲಿ ಬರುತ್ತೆ. WCS ಅಲ್ಲಿ ಏನ್ ಬರುತ್ತೆ? WCS ಪ್ರೊವೈಡ್ಸ್ ರಾಸ್ಟರ್ ಕವರೇಜ್ ಡಾಟಾ. ಇಟ್ ಈಸ್ ಯೂಸ್ಡ್ ಫಾರ್ ಸ್ಯಾಟಲೈಟ್ ಇಮೇಜಸ್, ಎಲಿವೇಶನ್ ಮಾಡೆಲ್ಸ್, ರೈನ್ಫಾಲ್ ಗ್ರಿಡ್ಸ್, ಟೆಂಪರೇಚರ್ ಡಾಟಾ, ಎಲ್ಲದಕ್ಕೂ ಅಡ್ವಾನ್ಸ್ ವರ್ಷನ್ ಇದ್ದಂಗೆ ಇದು. ಓಕೆ, ಕ್ಯಾರೆಕ್ಟರ್ WMS ನೋಡಿ, ರಿಟರ್ನ್ಸ್ ಇಮೇಜ್ ಮ್ಯಾಪ್ ಇಮೇಜಸ್, ಯೂಶುವಲಿ PNG JPG ಎಲ್ಲ ಇಮೇಜ್ ಫಾರ್ಮೆಟ್ಸ್. ಯೂಸ್ಡ್ ಫಾರ್ ವಿಜುವಲೈಸೇಷನ್, ಕೆನಾಟ್ ಡೈರೆಕ್ಟ್ಲಿ ಎಡಿಟ್ ಫೀಚರ್ಸ್. ನೋಡಿ, ಇದೊಂದು ಡಿಮೆರಿಟ್. ಸೂಟಬಲ್ ಫಾರ್ ಬ್ಯಾಕ್ಗ್ರೌಂಡ್ ಮ್ಯಾಪ್ಸ್ಗೆ ಜಾಸ್ತಿ ಯೂಸ್ ಮಾಡ್ತೀವಿ. ನಿಮ್ಮ ವಾಲ್ಪೇಪರ್ ಅಲ್ಲಿ ಮ್ಯಾಪ್ಸ್ ಯೂಸ್ ನೋಡಿ, ಬ್ಯಾಕ್ಗ್ರೌಂಡ್ ಮ್ಯಾಪ್ಸ್ಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ, another ಎಕ್ಸಾಂಪಲ್ ನೋಡ್ಬೋದು. ವಿವಿಂಗ್ ಎ ಲ್ಯಾಂಡ್ ಯೂಸ್ ಮ್ಯಾಪ್ ಫ್ರಮ್ ಎ ಗವರ್ಮೆಂಟ್ GIS ಪೋರ್ಟಲ್ ಆಸ್ ಅನ್ ಇಮೇಜ್ ಲೇಯರ್. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಂಪಲ್. ಲ್ಯಾಂಡ್ ಯೂಸ್ ಮ್ಯಾಪ್ ಹೇಗೆ ನೋಡ್ತೀರಾ? ಈಗ ನೋಡ್ತೀರಾ, ಜಸ್ಟ್ ಇದೊಂದು ಸ್ಟ್ಯಾಂಡರ್ಡ್, ಎಡಿಟ್ ಮಾಡೋಕ್ಕಾಗಲ್ಲ ಇದರಲ್ಲಿ. ನೀವು ಜಸ್ಟ್ ವ್ಯೂ ಮಾಡ್ಬೋದು ಅಷ್ಟೇ. ವ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಎಷ್ಟಿದೆ, ಫಾರೆಸ್ಟ್ ಎಲ್ಲೆಲ್ಲಿದೆ, ನಿಮ್ಮ ಏರಿಯಾ ಎಲ್ಲಿ ಬರುತ್ತೆ, ಇದೇನು ಬರುತ್ತೆ, ಅದು ಡೀಟೇಲ್ಸ್ನ ಅಷ್ಟೇ ನೋಡ್ಬೋದು. ಎಡಿಟ್ ಮಾಡಕ್ಕೆ ಬರಲ್ಲ. ಓಕೆ, ನೆನಪಿರಲಿ. ಬಟ್ ಇದರಲ್ಲಿ ನೀವು ಎಡಿಟ್ ಮಾಡ್ಬೋದು. ಯಾವುದರಲ್ಲಿ? ಸಾರಿ, WFS ಅಲ್ಲಿ ನೀವು ಎಡಿಟ್ ಮಾಡ್ಬೋದು. ಅದನ್ನು ಸಹ ಇಲ್ಲಿ ನೋಡಿ. ಓಕೆ, WFS ಅಲ್ಲಿ ನೀವು ಎಡಿಟ್ ಮಾಡ್ಬೋದು. ಇದು ಸಹ ನೋಡೋಣ. Characteristics of WFS: provides vector data, supports features attributes, can be queried, can be downloaded, may allow editing if permissions are given. ಡೌನ್ಲೋಡಿಂಗ್ ವಿಲೇಜ್ ಬೌಂಡ್ರಿ ಪಾಲಿಗಾನ್ಸ್. ನೋಡಿ, ಪಾಲಿಗಾನ್ಸ್ ವಿಲೇಜ್ ಬೌಂಡ್ರಿನ ನೀವು ವಿಲೇಜ್ ಬಿ ಎರಡನ್ನು ಡೌನ್ಲೋಡ್ ಮಾಡ್ಕೋಬಹುದು. ಆದ್ಮೇಲೆ ನೀವು ಎಡಿಟಿವ್ ಸಹ ಮಾಡ್ಬೋದು. ಕ್ಯಾರೆಕ್ಟರ್ WCS ಇದು ಇಮೇಜ್. ನೋಡಿ, ಇಲ್ಲಿ ನೋಡಿ, ಟೆಂಪರೇಚರ್ ಡಾಟಾ, ಕ್ಲೈಮೆಟಿಕ್ ಕಂಡೀಷನ್ಸ್, ಎಲಿವೇಶನ್ ಮಾಡಲ್ ಎಲ್ಲಾನು ನೀವು ಇಲ್ಲಿ ಆಕ್ಸೆಸ್ ಮಾಡ್ಬೋದು. No, digital elevation model DEM ಅಂದೆ. ಓಕೆ, suitable for DEM and climate data, allows analyst not just viewing. ಬರೀ ವಿವಿಂಗ್ ಅಷ್ಟೇ ಅಲ್ಲ, ಅನಲೈಸ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್. ಏನು ಅನಲೈಸ್ ಮಾಡ್ಬೋದು, ಬರೀ ಎಡಿಟ್ ಮಾಡೋದಲ್ಲ. ಎಡಿಟ್ ಮಾಡೋಕ್ಕಿಂತ ಮುಂಚೆ ನೀವು ಅನಲೈಸ್ ಮಾಡ್ಬೇಕಲ್ಲ, ಅನಲೈಸ್ ಸಹ ಮಾಡ್ಬೋದು. ಅನಲೈಸ್ ಮಾಡ್ಬಿಟ್ಟು ಆದ್ಮೇಲೆ ನೀವು ಬೌಂಡ್ರಿ ಹಾಕ್ಬೋದು. ಇಲ್ಲಿ ಓಕೆ, ಇಲ್ಲಿ ಈ ಏರಿಯಾಸ್ ಅಲ್ಲಿ ಸ್ವಲ್ಪ ರೆಡ್ ಇದೆ ಅಂದ್ರೆ ಕ್ಲೈಮೇಟ್ ನೋಡಿ, ಎಲಿವೇಶನ್ ಜಾಸ್ತಿ ಇದೆ ಅಂದ್ರೆ ತುಂಬಾ ಹೈಟ್ ಅಲ್ಲಿ ಇದೆ ಅನ್ನೋದು ಕೊಟ್ಟಿದ್ದಾರೆ. ಇದು ಎಲಿವೇಶನ್ ಡ್ರಾಯಿಂಗ್. DEM ಮಾಡಲ್ ಅಂದ್ರೆ ಡಿಜಿಟಲ್ ಎಲಿವೇಶನ್ ಮಾಡಲ್ ಕೊಟ್ಟಿದ್ದಾರೆ ಅವರು. ಅಂದ್ರೆ ಎಲ್ಲಿ ಲೋಯೆಸ್ಟ್ ಇದೆ ಹೈಟ್, ಎಲ್ಲಿ ಅಪ್ ಇದೆ. ಇವಾಗ ನೀವು ಹೇಳ್ತಿರ್ತೀರ ಮನೆ ಕೊಡ್ಬೇಕಾದಾಗ ತುಂಬಾ ತಗ್ಗಲ್ಲಿದೆ ಅಪ್ಪ ಅದು ಮನೆ ಅಂತ. ಜಸ್ಟ್ ನೀವು ಸೈಟ್ ಹೋಗಿ ನಿಂತ್ಬಿಟ್ಟು ಅಲ್ಲಿಂದ ನೋಡೋದಲ್ಲ, ನಿಮ್ಮ ಮಾಡೆಲ್ ಅಲ್ಲಿ ಡಿಜಿಟಲ್ ಎಲಿವೇಶನ್ ಮಾಡೆಲ್ ಓಪನ್ ಮಾಡ್ಬಿಟ್ಟು ಆ ಲೊಕೇಶನ್ ನ ನೀವು ಲಾಟಿಟ್ಯೂಡ್ ಲಾಂಗಿಟ್ಯೂಡ್ ಇಟ್ಕೊಂಡು ನೋಡಿದ್ರೆ ಆಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲ್ಯಾಂಡ್ ಎಕ್ಸಾಕ್ಟ್ ಆಗಿ ಎಷ್ಟು ಡೌನ್ ಅಲ್ಲಿ ಇದೀರಾ ಅಂತ. ಓಕೆ, 0 ಅಂತಂದ್ರೆ ಸಿ ಲೆವೆಲ್ಗೆ ಸಮ ಇದ್ದಂಗೆ. ಏನಾರ ಹಳೆಗಳು ಬಂತಂದ್ರೆ ಹಂಗೆ ಹೊಡ್ಕೊಂಡು ಹೋಗ್ಬಿಡುತ್ತೆ ಏರಿಯಾ. ಆಲ್ಮೋಸ್ಟ್ ನೀವು ಸ್ವಲ್ಪ ಹೈಟ್ ಅಲ್ಲಿ ಇದ್ದಷ್ಟು ಬೆಟರ್. ಬಟ್ ಹೈಟ್ ಅಲ್ಲಿ ಇದ್ದಷ್ಟು ಫೆಸಿಲಿಟೀಸ್ ಸ್ವಲ್ಪ ಕಡಿಮೆ. ಹಂಗಂತ ಹೇಳ್ಬಿಟ್ಟು ತೀರಾ ಬೆಟ್ಟ ಪ್ರಾಂತ ಪ್ರದೇಶಗಳು ಈ 1200 ಅಷ್ಟು ಮೀಟರ್ ಹೈಟ್ ಅಲ್ಲಿ ನೀವು ಕೇಳಿರ್ತೀರಾ. ಆ 4.5 ಮೀಟರ್ಸ್ ಅಲ್ಲ, 4500 ಮೀಟರ್ಸ್ ಹೈಟ್ ಅಲ್ಲಿ ಇದೆ ಈ ಮೌಂಟೇನ್. ಆ ಮೌಂಟೇನ್ ಹತ್ತಕ್ಕೆ ಹೋಗಿದ್ದಾರೆ ಅಂತ. ಅವೆಲ್ಲ ಎಲಿವೇಶನ್, ಹೈಯೆಸ್ಟ್ ಎಲಿವೇಶನ್ಸ್ ಅನ್ಮತ್. ಸೊ ಲ್ಯಾಂಡ್ ಜನರ ವಾಸ ಮಾಡೋ ಅಂತಹ ಎಲಿವೇಶನ್. ಯಾಕಂದ್ರೆ ಅಬೋವ್ 10,000 ಫೀಟ್. ಓಕೆ, 10,000 ಫೀಟ್ ಅಂತಂದ್ರೆ ರಫ್ಲಿ ಅರೌಂಡ್ 3,800 ಸಂವೇರ್ ಬರುತ್ತೆ. ಡಿವೈಡ್ ಬೈ 3.2 ಮಾಡಿ ನೋಡ್ರಿ. ಆ ಏರಿಯಾ ತನಕ ನಿಮ್ಗೆ ಆಕ್ಸಿಜನ್ ಇರುತ್ತೆ, ಅದ್ರ ಮೇಲೆ ಆಕ್ಸಿಜನ್ ಸಿಗಲ್ಲ. ಸೊ ಹಾಗಾಗಿ ಎಲಿವೇಶನ್ಸ್ ಅಲ್ಲಿ ಸಹ ನೀವು ಇಂಪಾರ್ಟೆಂಟ್ ಅನಾಲಿಸಿಸ್ ಮಾಡ್ಬೋದು. ಅದಕ್ಕೆ ಹೇಳೋದು, ಇದನ್ನ ಈ WCS ಮಾಡೆಲ್ನ ಯೂಸ್ ಮಾಡೋದ್ರಿಂದ ವೆಬ್ ಕವರೇಜ್ ಸರ್ವಿಸಸ್ ಯೂಸ್ ಮಾಡೋದು ನೀವು ಅನಲೈಸ್ ಸಹ ಮಾಡ್ಬೋದು. ಈಗ ಡಿಫ್ರೆನ್ಸಸ್ ನೋಡಿ, ಸ್ವಲ್ಪ ಕೆಲವು ಬೇಸಿಕ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ, ಫುಲ್ ಫಾರ್ಮ್ ಕೊಟ್ಟಿದ್ದಾರೆ. ಡಾಟಾ ಟೈಪ್, ಏನ್ ಡಾಟಾ? ಮ್ಯಾಪ್ ಡಾಟಾ. ಇದು ವೆಕ್ಟರ್ ಡಾಟಾ, ಇದು ರಾಸ್ಟರ್ ಡಾಟಾ. ಔಟ್ಪುಟ್ ಏನು? PNG ಇಮೇಜ್ ಫಾರ್ಮೆಟ್ ಅಲ್ಲೇ ಇರುತ್ತೆ. ಓಕೆ, ಇದು ವಿವಿಂಗ್ ಮ್ಯಾಪ್ಸ್ಗೆ ಅಷ್ಟೇ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಪಾಯಿಂಟ್ಸ್, ಲೈನ್ಸ್, ಪಾಲಿಗಾನ್ಸ್. ಇಲ್ಲಿ ನೋಡ್ತಿರಲ್ಲ, ಈ ಇಮೇಜ್ ನ ನೆನ್ಪಿಟ್ಕೊಳ್ಳಿ, ಆಗ ನಿಮಗೆ ಔಟ್ಪುಟ್ ಹೇಗಿರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಕ್ವೀರಿ ಮಾಡ್ಬೋದು, ಎಡಿಟ್ ಮಾಡ್ಬೋದು, ವೆಕ್ಟರ್ ಡಾಟಾನ ಎಡಿಟ್ ಮಾಡ್ಬೋದು. ಬರೀ ವೆಕ್ಟರ್ ಡಾಟಾ ಅಷ್ಟೇ ಕೊಡುತ್ತೆ, ನೆನ್ಪಿಟ್ಕೊಳ್ಳಿ. ಆ ವೆಕ್ಟರ್ ಡಾಟಾನ ಎಡಿಟ್ ಮಾಡ್ಬೋದು. WCS ಕೊಡೋದು ರಾಸ್ಟರ್ ಡಾಟಾ ಅಂತಂದಾಗ ನಿಮ್ಗೆ ಎಲ್ಲಾನು ಮರ್ಜ್ ಮಾಡ್ಬಿಟ್ಟು ಕೊಡುತ್ತೆ. ಅದಕ್ಕೆ ಇದು ಪಿಕ್ಸೆಲ್ಸ್ ಅಥವಾ ಗ್ರಿಡ್ ಡಾಟಾ. ಮನೆಯಲ್ಲಿ ಟಿವಿ ಪಿಕ್ಚರ್ ನೋಡ್ತಿರಲ್ಲ, ಆ ತರ ಇರುತ್ತೆ WCS ಇಮೇಜ್. ಅದಕ್ಕೆ ಇದನ್ನ ರಾಸ್ಟರ್ ಅನಾಲಿಸಿಸ್ ಅಂತಾನೆ ಕರೀತಾರೆ. ಓಕೆ, ಈಗ ಪೋಸ್ಟ್ GIS ಅಂದೇನು?
ಪೋಸ್ಟ್ ಜಿ ಎಸ್ ಒಂದು ಒನ್ ಆಫ್ ದಿ ಡಾಟಾ, ಅದು ಒನ್ ಆಫ್ ದಿ ಸಾಫ್ಟ್ವೇರ್ ಅಂತಾನು ಕರ್ಕೋಬಹುದು. ಇದು ನೋಡಿ, ಈಸ್ ಎ ಸ್ಪೇಷಿಯಲ್ ಎಕ್ಸ್ಟೆನ್ಷನ್, ಒನ್ ಆಫ್ ದಿ ಎಕ್ಸ್ಟೆನ್ಷನ್ ಆಫ್ ಪೋಸ್ಟ್ ಗ್ರಿ ಎಸ್ ಕ್ಯೂ ಎಲ್. ಓಕೆ, ಪೋಸ್ಟ್ ಗ್ರಿ ಎಸ್ ಕ್ಯೂ ಎಲ್ ಅಂದ್ರೆ ಏನೀಗ, ಇದೊಂದು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಒಂದು ಡಾಟಾಬೇಸ್ನ ಮ್ಯಾನೇಜ್ ಮಾಡೋಂಥ ಸಿಸ್ಟಮ್. ಓಕೆ, ಪೋಸ್ಟ್ ಜಿ ಎಸ್ ಅನ್ನೋದು ಇಲ್ಲಿದೆ ನೋಡಿ, ಎಕ್ಸಾಂಪಲ್ ನೋಡಿ, ಇಲ್ಲಿ ಎಲಿಫೆಂಟ್ ಇದೆ, ಎಲಿಫೆಂಟ್ ಕೂತಿದೆ. ಎಲಿಫೆಂಟ್ ಏನೇನು ಮಾಡ್ತಾ ಇದೆ, ಇದು ಪೋಸ್ಟ್ ಜಿ ಎಸ್ ಸ್ಪೇಷಿಯಲ್ ಡಾಟಾನ ಇಟ್ಕೊಂಡು ಕೂತಿದೆ ಇದೆ. ಇದು ಬಂದ್ಬಿಟ್ಟು ಎರಡು ಇರ್ತವೆ, ಪೋಸ್ಟ್ ಗ್ರಿ ಎಸ್ ಕ್ಯೂ ಎಲ್ ಪ್ಲಸ್ ಪೋಸ್ಟ್ ಜಿ ಎಸ್. ಅಂದರೆ ಈ ಜಿ ಎಸ್ ಎಲ್ ಬರೋಂತಹ ಇನ್ಫಾರ್ಮೇಷನ್ ಜಿಯೋ ಸರ್ವರ್ ಬರುತ್ತೆ. ವೆಬ್ ಬ್ರೌಸರ್ಗೂ ಸಹ ನೀವು ಎರಡು ಕಡೆನೂ ಡಾಟಾನ ಟು ಅಂಡ್ ಫ್ರೋ ಯೂಸ್ ಮಾಡ್ಕೋಬೋದು. ಈ ಸರ್ವರಲ್ಲಿ ಇರೋಂಥ ಮಾಹಿತಿನ ನೀವು ಈ ಸರ್ವರಲ್ಲಿ ಮಾಹಿತಿ ಇದೆ ಅಂತಂದ್ರೆ ಅದು ಎಲ್ಲಿ ಸ್ಟೋರ್ ಆಗುತ್ತೆ ಆ ಸ್ಟೋರೇಜ್ನ ನಾವು ಪೋಸ್ಟ್ ಜಿ ಎಸ್ ಅಂತ ಕರಿತೀವಿ. ಜಿ ಎಸ್ಗೆ ಬರೋಕ್ಕಿಂತ ಮುಂಚೆ ಇರೋಂಥ, ಅಲ್ಲ, ಜಿ ಎಸ್ ಬಂದಾದ್ಮೇಲೆ ಈ ಸ್ಟೋರ್ ಆಗೋಂಥ ಡಾಟಾ. ಓಕೆ, ಪೋಸ್ಟ್ ಜಿ ಎಸ್ ಇದೆ ಸ್ಪೆಷಲ್ ಎಕ್ಸ್ಟೆನ್ಷನ್ ಆಫ್ ಪೋಸ್ಟ್ ಗ್ರಿ ಎಸ್ ಕ್ಯೂ ಎಲ್. ಇದು ಪೋಸ್ಟ್ ಗ್ರಿ ಎಸ್ ಕ್ಯೂ ಎಲ್ ಅನ್ನೋದು ಒಂದು ಡಾಟಾಬೇಸ್ ಮ್ಯಾನೇಜ್ಮೆಂಟ್. ಪೋಸ್ಟ್ ಜಿ ಎಸ್ ಆಡ್ಸ್ ದ ಅಬಿಲಿಟಿ, ನೋಡಿ ಇಲ್ಲಿ ಪೋಸ್ಟ್ ಜಿ ಎಸ್ ಏನು ಮಾಡುತ್ತೆ, ಪೋಸ್ಟ್ ಜಿ ಎಸ್ ಒಂದು ಅಬಿಲಿಟಿನ ಆ್ಯಡ್ ಮಾಡುತ್ತೆ, ಏನೊಂದು ಸ್ಟೋರ್ ಮಾಡೋದಕ್ಕೆ ಪ್ಲಸ್ ಅನಲೈಸ್ ಜಿಯೋಗ್ರಫಿಕ್ ಡಾಟಾ, ಎರಡಕ್ಕೂ ಹೆಲ್ಪ್ ಆಗುತ್ತೆ. ವೈ ಪೋಸ್ಟ್ ಜಿ ಎಸ್ ಈಸ್ ಯೂಸ್ಡ್, ಸಿಂಪಲ್ ಆಗಿ ನೋಡ್ಬೇಕಂದ್ರೆ ಪೋಸ್ಟ್ ಜಿ ಎಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಸ್ಟೋರಿಂಗ್ ಸ್ಪೆಷಲ್ ಡಾಟಾ, ಕ್ವೀರಿ ಮಾಡೋದಕ್ಕೆ, ಜಿಯೋಗ್ರಫಿಕಲ್ ಏನಾರು ಇನ್ಫಾರ್ಮೇಷನ್ ಬೇಕಂದ್ರೆ, ಮ್ಯಾನೇಜಿಂಗ್ ಲಾರ್ಜ್ ಜಿ ಎಸ್ ಡಾಟಾ ಸೆಟ್ಸ್, performing spatial analysis, okay, support web's GIS servers and connecting database with QGIS and Geo servers. All types of spatial data stored in PostGIS ನೋಡಬಹುದು. ಇಲ್ಲಿ ನೋಡಿ ಡಾಟ್ ಫಾರ್ಮ್ ಅಲ್ಲಿ ಇದೆ, ವೇವ್ ಫಾರ್ಮ್ಸ್ ಅಲ್ಲಿ ಪಾಯಿಂಟ್, ಲೈನ್ಸ್, ಪಾಲಿಗಾನ್ಸ್, ಮಲ್ಟಿ ಪಾಲಿಗಾನ್ಸ್, ರಾಸ್ಟರ್ ಡಾಟಾನು ಇದೆ, ಮತ್ತೆ ಜಿಯೋಮೆಟ್ರಿಕ್ ಕಲೆಕ್ಷನ್ಸ್ ಸಹ ಇದಾವೆ. ಇವೆಲ್ಲನೂ ಟೈಪ್ಸ್ ಆಫ್ ಸ್ಪೇಷಿಯಲ್ ಡಾಟಾ ಸ್ಟೋರ್ ಮಾಡಿರೋದು ಪೋಸ್ಟ್ ಜಿ ಎಸ್ ಅಲ್ಲಿ. ಎಕ್ಸಾಂಪಲ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಬೋರ್ವೆಲ್ ಹೇಗೆ, ಇದು ನಾವು ಆಲ್ರೆಡಿ ನೋಡಿದ್ವಿ, ಬೋರ್ವೆಲ್ನ ಡಾಟಲ್ಲಿ ಮಾಡ್ತಾರೆ, ರೋಡ್ ಅಂದ್ರೆ ಲೈನಲ್ಲಿ ಇರುತ್ತೆ, ಲ್ಯಾಂಡ್ ಪಾರ್ಸಲ್ ಬೌಂಡ್ರಿ ಇರುತ್ತೆ, ವಿಲೇಜ್ ಬೌಂಡ್ರಿ ಈಗ ಡಾಟೆಡ್ ಲೈನಲ್ಲಿ ಪಾಲಿಗಾನ್ ಅಂತ ಕರಿತೀವಿ, ರಿವರ್ ಈ ಥರ ಒಂದೇ ಲೈನ್, ಟ್ಯಾಂಕರ್ ಲೇಕ್ ಬಂದು ಟಿಂಗ್ ಪಾಲಿಗಾನ್ ಇರುತ್ತೆ. ನೋಡಿ ಇಂಪಾರ್ಟೆಂಟ್ ಸ್ಪೇಷಿಯಲ್ ಫಂಕ್ಷನ್ಸ್ ಇನ್ ಪೋಸ್ಟ್ ಜಿ ಎಸ್, ಇದನ್ನ ನೆನ್ಪಿಟ್ಕೊಳ್ಳಿ, ಇದೇ ಶಾರ್ಟ್ ಕಟ್ಸ್ ನಾವು ಯೂಸ್ ಮಾಡ್ತೀವಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ST_ ಏರಿಯಾ ಅಂತ ಕೊಟ್ಟರೆ ಏರಿಯಾ ಕ್ಯಾಲ್ಕುಲೇಟ್ ಆಗುತ್ತೆ, ಲೆಂತ್ ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ಲೆಂತ್ ಕ್ಯಾಲ್ಕುಲೇಟ್ ST_ ಲೆಂತ್, ST_ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್, ಇಂಟರ್ಸೆಕ್ಷನ್ ನೋಡ್ಬೋದು, ವಿತಿನ್ ಇರೋದು ಹೇಗೆ, ಬಫರ್ ಹೇಗೆ, ಬಫರ್ ಝೋನ್, ಬಫರ್ ಅಂದ್ರೆ ಬಫರ್ ಝೋನ್, ಒಂದು ಸ್ಪೇಸ್ನ ಬಿಡೋದು, ಒಂದು ಸ್ಕೂಲಿಂದ ಒಂದು 50 ಮೀಟರ್ ಜಾಗ ಬಿಡಿ ಅಂತ ಹೇಳೋದು. ಓಕೆ, ಅಥವಾ 5 ಮೀಟರ್, 10 ಮೀಟರ್, 20 ಮೀಟರ್, ಸ್ಕೂಲಿಂದ ಯೂಶಲಿ 50 ಮೀಟರ್ ಸರೌಂಡಿಂಗ್ ಅಲ್ಲಿ ಯಾವುದು ಗುಟ್ಕಾ, ಪಾನ್ ಮಸಾಲ, ಮತ್ತೆ ಇಲಿಗಲ್ ಡ್ರಗ್ಸ್, ಮಾಫಿಯಾ ಇಂಥವೆಲ್ಲ ಯಾವ್ದು ಇರ್ಕೂಡ್ದು ಅಲ್ವಾ, ಕಂಟೈನ್ಸ್, ಅದಕ್ಕೆ ಬಫರ್ ಅಂತ ನೀವು ಚೆಕ್ ಮಾಡ್ಬೋದು. ST ಕಂಟೈನ್ಸ್ ಚೆಕ್ಸ್ ಕಂಟೈನ್ಮೆಂಟ್, ಮತ್ತೆ ST ಯೂನಿಯನ್ ಅಂದ್ರೆ ಕಂಬೈನ್ಸ್ ಜಾಮೆಟ್ರಿಕ್ಸ್, ಇವೆಲ್ಲನೂ ಸಹ ನೀವು ಯೂಸ್ ಮಾಡೋ ಅಂತ ಪೋಸ್ಟ್ ಜಿ ಎಸ್ ಡೀಟೇಲ್ಸ್. ಇದು ನೋಡಿ ಎಕ್ಸಾಂಪಲ್ಸ್ ಹೇಗಿದೆ ಅನ್ನೋದು ಕೊಟ್ಟಿದ್ದಾರೆ, ಎಕ್ಸಾಂಪಲ್ ಯೂಸರ್ಸ್ ಹೆಂಗಿರುತ್ತೆ ಅನ್ನೋದು, ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಫೈಂಡ್ ಆಲ್ ಬೋರ್ವೆಲ್ಸ್ ವಿತ್ ಇನ್ ಎ ವಿಲೇಜ್, ಈ ತರ ನೀವು ಒಂದು ಬೌಂಡ್ರಿನಲ್ಲಿ ವಿತ್ ಇನ್ ಎ ವಿಲೇಜ್ ನಮ್ಗೆ ಫೈಂಡ್ ಮಾಡಂತಂದ್ರೆ ಅದೇನ್ ಮಾಡ್ತಾ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಮಾಡಿ ಹೇಳುತ್ತೆ ಎಷ್ಟಿದಾವೆ, 3 3 3 9 10 11 ಇದಾವೆ ಅನ್ನೋದು ಹೇಳುತ್ತೆ. ಬೌಂಡ್ರಿ ಮತ್ತೆ ಲೈನ್ಸ್ ಸಹ ನೀವು ನೋಡ್ಬೋದು. ಸೆಲೆಕ್ಟ್ ಬೋರ್ವೆಲ್ ಪಾಯಿಂಟ್ಸ್ ದಟ್ ಫಾಲ್ ಇನ್ಸೈಡ್ ವಿಲೇಜ್ ಬೌಂಡ್ರಿ ಪಾಲಿಗಾನ್, ಇದು ಪೋಸ್ಟ್ ಜಿ ಎಸ್ ಅಲ್ಲಿ ಇರೋಂಥ ಫೀಚರ್ಸ್. ಕ್ಯಾಲ್ಕುಲೇಟ್ ಏರಿಯಾನು ಸಹ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ST_ ಏರಿಯಾ ಕೊಟ್ಟು. ST ಇಂಟರ್ಸೆಕ್ಷನ್ಸ್ ಚೆಕ್ ಮಾಡ್ಬೋದು. ಬಫರ್ ನೋಡಿ, ಈ ಏರಿಯಾ ಆ ಸ್ಕೂಲ್ ಸರೌಂಡಿಂಗ್ ಅಲ್ಲಿ ಇರೋಂಥ ಇಷ್ಟು ಪೆರಿಮೀಟರ್ ಅಲ್ಲಿ ಏನೇನಿದೆ ಅನ್ನೋದು ನೀವು ಇಲ್ಲಿ ನೋಡಿ. ಐಡೆಂಟಿಫೈ ಬಿಲ್ಡಿಂಗ್ಸ್ ವಿತ್ ಇನ್ 100 ಮೀಟರ್ ಆಫ್ ದ ಲೇಕ್ ಇದೆ, ಲೇಕ್ ಇಂದ ಸರೌಂಡಿಂಗ್ 100 ಮೀಟರ್ಸ್ ಅಲ್ಲಿ ಇರೋಂಥ ಬಿಲ್ಡಿಂಗ್ಸ್ ಐಡೆಂಟಿಫೈ ಮಾಡಿ, ಈ ಬಿಲ್ಡಿಂಗ್ಸ್ ಬಂದ್ಬಿಟ್ಟಿದೆ, ಈ ಬಿಲ್ಡಿಂಗ್ ಅವರು ನೋಟಿಸ್ ಕಳಿಸ್ತಾರೆ, ನೋಡಿ ನೀವು ನಿಮ್ಮ ಬಿಲ್ಡಿಂಗ್ ಖಾಲಿ ಮಾಡಬೇಕಾಗುತ್ತೆ, ಇದು ವಿತ್ ಇನ್ ದ ಗೌರ್ಮೆಂಟ್ ಲ್ಯಾಂಡ್ ಬರುತ್ತೆ ಅಂತ ಹಂಗೆ ಅಂತ ಹೇಳಿ ಬಂದು ನೋಟಿಸ್ ಕಳಿಸ್ಬಿಡ್ತಾರೆ. ಓಕೆ, ವಿತ್ ಇನ್ ನೋಡ್ಬೋದು, ಬಫರ್ ಯೂಸ್ ಮಾಡ್ಬೋದು. ಮತ್ತೆ ಸ್ಟೋರ್ ಕ್ಯಾಡಸ್ಟ್ರಲ್ ಬೌಂಡ್ರೀಸ್ ಇನ್ ಡಾಟಾಬೇಸ್, ನೋಡಿ ಕ್ಯಾಡಸ್ಟ್ರಲ್ ಬೌಂಡ್ರೀಸ್ ಅಂದ್ರೆ ಎಲ್ಲ ಲೇಯರ್ಸ್ ಮರ್ಜಿಂಗ್ ಮಾಡಿ ಇಡೋಂತಹ ಡಾಟಾ. ಓಕೆ, ಅಂಡ್ ಪೋಸ್ಟ್ ಜಿ ಎಸ್ ಅಂದ್ರೆ ಯೂಶುವಲ್ ಆಗಿ ಹೇಳ್ಬೇಕಂದ್ರೆ ಎರಡು, ಪೋಸ್ಟ್ ಗ್ರಿ ಎಸ್ ಕ್ಯೂ ಎಲ್ ಪವರ್ಫುಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಪೋಸ್ಟ್ ಗ್ರಿ ಎಸ್ ಕ್ಯೂ ಎಲ್ ಅಂತಂದ್ರೆ, SQL ಅಂದ್ರೆ ನಿಮ್ಗೆ ಗೊತ್ತು ಸೀಕ್ವೆನ್ಷಿಯಲ್ ಕ್ವಿರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಪೋಸ್ಟ್ ಜಿಯೋಗ್ರಫಿಕಲ್ ಸೀಕ್ವೆನ್ಷಿಯಲ್ ಕ್ವಿರಿ ಲ್ಯಾಂಗ್ವೇಜ್. ಪವರ್ಫುಲ್ DBMS ಅಂದ್ರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪ್ಲಸ್ ಸ್ಪೇಷಿಯಲ್ ಎಕ್ಸ್ಟೆನ್ಷನ್ಸ್ ಎಲ್ಲಾನು ಇರುತ್ತೆ ಇದರಲ್ಲಿ. ಅದಕ್ಕೆ ಇದನ್ನ ಪೋಸ್ಟ್ ಜಿ ಎಸ್ ಅಂದ್ರೆ ಇದೊಂದು ಓಪನ್ ಸೋರ್ಸ್, ಸಪೋರ್ಟ್ಸ್ SQL ಕ್ವಿರೀಸ್ ಅಂಡ್ ಈಸ್ ವೈಡ್ಲಿ ಯೂಸ್ಡ್ ಇನ್ GIS ಅಪ್ಲಿಕೇಶನ್ಸ್. ಓಕೆ ಗೈಸ್, ಸೊ ಇನ್ನೊಂದು ವಿಡಿಯೋ ಬರುತ್ತೆ, ನೆಕ್ಸ್ಟ್ ವಿಡಿಯೋನಲ್ಲಿ ಈ ಯೂನಿಟ್ 2ನ ಕಂಪ್ಲೀಟ್ ಮಾಡೋಣ. ಯಾರೆಲ್ಲ ಇಲ್ಲಿ ತನಕ ನೋಡಿದಿರಾ, ವಾಚ್ ಮಾಡಿದಿರಾ, ತುಂಬ ಧನ್ಯವಾದಗಳು. ಆ್ಯಂಡ್ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ನೋಟ್ಸ್ ಬೇಕಿದೆ, ಓಕೆ, ನೋಟ್ಸ್ ಬೇಕಿದೆ, ಇದೆ ನೋಟ್ಸ್ ಫಾರ್ ರೆಫರೆನ್ಸ್, ರೀಡಿಂಗ್ ಫಾಸ್ಟರ್, ಓಕೆ, ನೋಟ್ಸ್ ಬೇಕಿದೆ, ನೀವು ಮೆಂಬರ್ಶಿಪ್ ತೊಗೋಬೇಕಾಗುತ್ತೆ. ಮೆಂಬರ್ಶಿಪ್ ತೊಗೊಂಡಿದ ನಂತರ ನಮಗೆ ನೀವು ಮೆಸೇಜ್ ಮಾಡಿದರೆ ನಿಮ್ಮ ಇಮೇಲ್ ಐಡಿನ ನಾವು ನಿಮ್ಮ ಇಮೇಲ್ ಐಡಿಗೆ ಡೀಟೇಲ್ಸ್ನ ಶೇರ್ ಮಾಡ್ತೀವಿ. ಓಕೆ, ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ವಿಶ್ ಆಲ್ ದಿ ಬೆಸ್ಟ್ ಗೈಸ್. ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪರೇಷನನ್ನು ಮಾಡಿ, ಇನ್ನು ತುಂಬ ಕಡಿಮೆ ಟೈಮ್ ಇದೆ. ಆ್ಯಂಡ್ ಅಷ್ಟರಲ್ಲೇ ನಾವು ನಮ್ಮ ಸಿಲೆಬಸನ್ನು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ, ಬೈ, ಟೇಕ್ ಕೇರ್.